ನಮಸ್ಕಾರ ಸ್ನೇಹಿತರೆ, ಸ್ವಚ್ಛ ಮನಸ್ಸಿನ ನನ್ನ ನೆಚ್ಚಿನ ಪ್ರೀತಿಯ ಕನ್ನಡಿಗರೇ, ನೀವು ಖಂಡಿತ ನೋಡ್ತಾ ಇದ್ದೀರಾ ನಾನು ಒಂಟಿಲ್ಲ ಚಾನಲ್ ಲೋಹಿತ್ ರಾಯಲ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಕುಣಿಗಲ್ ರಾಮಚಂದ್ರ, ಜನಪದ ಗಾಯಕರು. ಸೊ ಅವರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರೇ ಕೊಡ್ತಾರೆ. ಬನ್ನಿ ವೀಕ್ಷಕರೇ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುಣಿಗಲ್ ರಾಮಚಂದ್ರ, ಜನಪದ ಗಾಯಕ ಹಾಗೂ ಸುಗಮ ಸಂಗೀತ ಗಾಯಕ. ಆತ್ಮೀಯರೇ, ಇಷ್ಟೇ, ನಾನು ಒಂಟಿಲ್ಲ ಚಾನಲ್ಲು ದಿನದಿಂದ ದಿನಕ್ಕೆ ಸಾಕಷ್ಟು ಕಲೆ ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಈ ನಾಡಿಗೆ ಪರಿಚಯಿಸುವುದರಲ್ಲಿ ದಾಪುಗಾಲು ಹಾಕ್ತಿದೆ. ಈ ನಿಟ್ಟಲ್ಲಿ ನಾನು ಈ ದಿನ ನ್ಯೂ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಗೆ ಇವತ್ತು ಚಿಣ್ಣರ ಸಂಗೀತಯಾನ ಕಾರ್ಯಕ್ರಮದ ನಿಮಿತ್ತ ಬಂದಿದೆ. ಸೊ ಈ ಸಂದರ್ಭದಲ್ಲಿ ನಾನು ಒಂಟಿಯಲ್ಲ ಯೂಟ್ಯೂಬ್ ಚಾನಲ್ನ ರೋಹಿತ್ ರಾಯಲ್ ಅವರು ನಮಗೆ ಸಿಕ್ಕಿದ್ರು. ಸೊ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ನಾಡಿಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಮುಂದಿನ ಪ್ರಜೆಗಳಿಗನ್ನು ನಾವು ಒಂದು ಸಮರ್ಪಕವಾಗಿ ಒಂದು ಮೌಲ್ಯವನ್ನು ಒಳಗೊಂಡಂತಹ ಈ ನಾಡಿಗೆ ಮಕ್ಕಳನ್ನು ಕೊಡಬೇಕಾಗಿದೆ. ಅದರ ನಮ್ಮ ಜವಾಬ್ದಾರಿ. ಹಾಗಾಗಿ ನಾನು ನನ್ನ ಒಂದು ಸಂಗೀತಯಾನ, ಚಿಣ್ಣರ ಸಂಗೀತಯಾನ ಶೀರ್ಷಿಕೆ ಅಡಿನಲ್ಲಿ ಮಕ್ಕಳಿಗೆ ಒಂದಷ್ಟು ಹಾಡಿನ ಮೂಲಕ ಕಲಿಕೆಯ ಮಹತ್ವವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಆ ನಿಟ್ಟಲ್ಲಿ ನಾನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ಸೊ ಈ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಈ ನಾಡನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಕಟ್ಟುತ್ತೇವ ನಾವು ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವ, ಈ ನಾಡ ಕಟ್ಟುತ್ತೇವ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಸೊ ಸ್ನೇಹಿತರೆ, ಸೊ ನಾವು ಜಾಸ್ತಿ ಮಾತಾಡೋದಕ್ಕಿಂತ ನಾವು ಸ್ಟೇಜ್ ಮೇಲೆ ಏನು ನಡೆಯುತ್ತೆ ಅಂತ ನೋಡೋಣ. ಸೊ ಬನ್ನಿ ನೋಡೋಣ. ಆಗಲಿ ಸರ್, ಧನ್ಯವಾದಗಳು. ನನಗೆ ನಿಜವಾಗೂ ಈ ಚಿಣ್ಣರ ಸಂಗೀತಯಾನಕ್ಕೆ ಧ್ವನಿವರ್ಧಕ ಮತ್ತು ರಿದಮ್ ಪ್ಯಾಡ್ ವಾದಕರಾಗಿ ನಮ್ಮ ರವಿಯವರು ಇದ್ದಾರೆ ನನ್ನ ಜೊತೆಗೆ. ಸೊ ರವಿಯವರು ಅದ್ಭುತವಾಗಿ ರಿದಮ್ ಪ್ಯಾಡ್ ನುಡಿಸ್ತಾ ನನಗೆ ಸೌಂಡ್ ಇಂಜಿನಿಯರ್ ಆಗಿ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅವರು ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಿದ್ದಾರೆ. ಸೊ ಹಾಗಾಗಿ ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನನ್ನ ಜೊತೆಗೆ ಇವತ್ತು ಕುವೆಂಪು ಅವರು ಮಾತು ಹೇಳ್ತಾರೆ, ಯುವಕರಿದ್ದರೆ ನಾಡು ಎದ್ದಿತ್ತು ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಯುವ ಬೆಳಗ ಇವತ್ತು ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ, ಹೊಸ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಿದ್ದಾರೆ ನಮ್ಮ ರವಿಯವರು ರಿದಮ್ ಪ್ಯಾಡ್ ವಾದಕರಾಗಿ ಮತ್ತು ಸೌಂಡ್ ಇಂಜಿನಿಯರ್ ಆಗಿ ನಮ್ಮ ಸಮಾರಂಭದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವ್ರಿಗೂ ಕೂಡ ನನ್ನ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ವೆಲ್ಕಮ್ ಟು ದಿ ಸಂಗೀತದ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈ ದಿನ ನಮ್ಮ ತಾಲೂಕವರೇ ಆದಂಥ ಕುಣಿಗಲ್ ರಾಮಚಂದ್ರ ಸರ್ ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಫ್ಲೋಕ್ ಸಾಂಗ್ಸ್ ಅನ್ನು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳುಗಳಿಗೂ ಸಾಧಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ, ನಿಮಗೂ ಸ್ವಾಗತ ಮಕ್ಕಳೇ. ಯೂಟ್ಯೂಬಿಂದ ಲೋಹಿತ್ ಸರ್ ಬಂದಿದ್ದಾರೆ, ಅವ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಮತ್ತು ನಮ್ಮ ಸಂಗೀತ ನುಡಿಸುವಂಥ ರವಿ ಸರ್ ಅವ್ರಿಗೂ ನಮ್ಮ ಶಾಲೆ ವತಿಯಿಂದ ಒಂದು ಚಪ್ಪಾಳೆ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಕಂಟಿನ್ಯೂ ಮಾಡಿ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಹೌ ಆರ್ ಯು ಆಲ್? ಸರ್ ನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ನ್ಯೂ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಎಲ್ಲ ಪ್ರೀತಿಯ ಪುಟಾಣಿಗಳಿಗೆ ನಾನು ನಿಮ್ಮ ಪ್ರೀತಿಯ ಕುಣಿಗಲ್ ರಾಮಚಂದ್ರ. ನಾನು ಒಬ್ಬ ಗಾಯಕ, ಜನಪದ ಗಾಯಕ ಹಾಗೂ ನಿರೂಪಕ. ಕಳೆದ ಸೋಮವಾರ 7ನೇ ತಾರೀಕು ನಾನು ನಿಮ್ಮ ಶಾಲೆಗೆ ಭೇಟಿ ಕೊಟ್ಟು ಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಭೇಟಿ ಮಾಡಿದೆ. ಮೇಡಮ್, ಈ ಥರ ಒಂದು ಮಕ್ಕಳಿಗೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಒಂದು ಅವಕಾಶ ಕೊಡ್ಬೋದಾ ಅಂತ ಕೇಳಿದೆ. ಏನು ಮಾಡ್ತೀರಾ ಸರ್ ಅಂದರು. ನಾನು ಏನೇನು ಮಾಡ್ತೀನಿ ಅಂತೇಳಿ ಒಂದೊಂದು ತುಣುಕು ಮಕ್ಕಳು ಮೇಡಮ್ಗೆ ಹೇಳಿದೆ. ಅದಕ್ಕೆ ಮೇಡಮ್ ಖುಷಿಯಾಗಿ ಒಪ್ಪಿಕೊಂಡು, ಸರ್ ಮುಂದಿನ ಸೋಮವಾರ ನೀವು ಮಾರ್ನಿಂಗ್ಗೆ ಬಂದುಬಿಡಿ ಸರ್ ಅಂತ ಹೇಳಿ ಆಹ್ವಾನ ಕೊಟ್ಟು, ಅದರಂತೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಸುಮಾರು 25 ವರ್ಷಗಳಿಂದ ಸತತವಾಗಿ ಜನಪದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಜನಪದ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ತಾತ ಮುತ್ತಾತಂದರು ಅವರು ಹಾಡ್ತಿದ್ದಂಥ ಜನಪದ ಗೀತೆಗಳು. ಯಾವ ಸಂದರ್ಭದಲ್ಲಿ ಅಂದರೆ, ಅವರು ಕೆಲಸ ಮಾಡಬೇಕಾದ್ರೆ, ರಾಗಿ ಬೀಸಬೇಕಾದ್ರೆ, ಭತ್ತ ಕಟ್ಟಬೇಕಾದ್ರೆ, ಹಾಗೆ ಅವರು ಹೊಲಗಳಲ್ಲಿ ಗದ್ದೆಗಳಲ್ಲಿ ನಾಟಿ ಹಾಕುವಾಗ, ಕಳೆ ಕೀಳುವಾಗ
ಒಂದೊಂದು ಪದಗಳು ಹಾಡ್ತಾ ಇದ್ರು. ಅವರು ಅನಕ್ಷರಸ್ಥರು, ಅವ್ರಿಗೆ ಅಂತಹ ಜ್ಞಾನ ಇತ್ತು, ಅನುಭವ ಇತ್ತು. ಅಂತಹ ಜನಪದ ಗೀತೆಗಳನ್ನು ನಾನು ನಿಮ್ಮ ಮುಂದೆ ಸಾದರಪಡಿಸ್ತಾ, ಅದರ ಜೊತೆಗೆ ಚಿಣ್ಣರ ಹಾಡುಗಳು, ಕಲಿಕಾ ಗೀತೆಗಳು, ಭಾವಗೀತೆ, ಜನಪದ, ಈ ಥರದ ಎಲ್ಲ ಗೀತೆಗಳನ್ನು ಒಳಗೊಂಡಂತೆ ನಾನು ನಿಮ್ಮ ಮುಂದೆ ಹಾಡಲಿಕ್ಕೆ, ಒಂದಷ್ಟು ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಶಾಲೆಯಿಂದ ಶಾಲೆಗೆ ಚಿಣ್ಣರ ಸಂಗೀತ ಯಾನ ಇವತ್ತು 4ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನ್ಯೂ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರಿಗೆ ನಾನು ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಬೆಳಕಾಗಿ ನಾನೆಂದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿನ ಎದ್ದೊಂದು ಗಳಿಕೆ ನೆನೆದೇನು. ಈ ಭೂತಾಯಿಯನ್ನು ಸ್ಮರಿಸಬೇಕು. ನಾವು ಎದ್ದ ತಕ್ಷಣ ಯಾಕೆ ಸ್ಮರಿಸಬೇಕು ಅಂದರೆ, ಈ ಭೂತಾಯಿ ನಮಗೆ ಅನ್ನ ಕೊಡ್ತಾ ಇದೆ, ಈ ಭೂತಾಯಿ ನಮಗೆ ಆಹಾರ ಕೊಡ್ತಾ ಇದೆ, ಈ ಭೂತಾಯಿ ನಮಗೆ ನೀರು ಕುಡಿಯಲಿಕ್ಕೆ ನೀರು ಕೊಡ್ತಾ ಇದೆ. ಹಾಗಾಗಿ ನಾವು ಎದ್ದ ತಕ್ಷಣ ಈ ಭೂತಾಯಿಯನ್ನು ಸ್ಮರಿಸಿ, ಇವತ್ತು ಕಂಕುಳಿನಾಗ ಅತ್ತ ಚಂದ್ರನ ತೋರಿ ಸುತ್ತ ಜುಲುಮೆ ಮಾಡಿ ಉಣಿಸಿದ್ದೆ ನನ್ನವ್ವ, ಹೆಂಗೆ ಮರೆಯಾಲಿ ನಾನಿನ್ನ. ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿರುವ ನಮ್ಮ ತಂದೆ ತಾಯಿಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಹಾಗೆ ಗುರುಗಳನ್ನ ದೇವರಿಗೆ ಹೋಲಿಸಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ ವಿದ್ಯೆ ಕಲಿಸಿದಂಥ ಎಲ್ಲ ಗುರುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಮಕ್ಕಳ ಇವತ್ತು ಚಿಣ್ಣರ ಸಂಗೀತಯಾನ 4ನೇ ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ನೀಡ್ತಾ ಇದ್ದೀನಿ. ಹಾಗೆ ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ, ಹಾಗೆ ನನ್ನ ಜೊತೆ ಸಂಗೀತದಲ್ಲಿ ರಿದಮ್ ಪ್ಯಾಡ್ ನುಡಿಸ್ತಿದ್ದಾರೆ ನಮ್ಮ ರವಿ ಸರ್, ಅವ್ರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನನ್ನ ಜೊತೆಗೆ ಲೋಹಿತ್ ಅವರು ನಾನು ಒಂಟಿಯಲ್ಲ ಎಂಬ ವಿನೂತನವಾದ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಕಲೆ, ಸಂಸ್ಕೃತಿ, ಸಾಹಿತ್ಯ ಈ ಥರದ್ದು ಎಲ್ಲ ಒಳಗೊಂಡಂತೆ ಲೋಹಿತ್ ನಾನು ಒಂಟಿಯಲ್ಲ ಎಂಬ ಚಾನಲ್ನ ಇಟ್ಕೊಂಡು ಅವರು ನಾಡಿಗೆ ಕಲೆಯನ್ನು ಎಲ್ಲರಿಗೂ ಕೂಡ ಪ್ರಸಾರ ಮಾಡ್ತಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ ಮಕ್ಕಳ. ಹಾಗೆ ಎಲ್ಲ ಶಿಕ್ಷಕ ವೃಂದದವ್ರಿಗೂ, ಹಾಗೆ ಬೋಧಕೇತರ ವರ್ಗದ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ, ಭದ್ರತಾ ಸಿಬ್ಬಂದಿ ವರ್ಗದವ್ರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ, ಮೊದಲಿಗೆ ನಾವು ಯಾರ್ಯಾರಿಗೆ ಶರಣು ಹೇಳಬೇಕು ಅಂತೇಳಿ ಜನಪದದಲ್ಲಿ ಒಂದು ಹಾಡಿದೆ ಮಕ್ಕಳ. ಆ ಹಾಡು ಹಾಡ್ತೇನೆ ಈಗ. ಶರಣೆನ್ನಿರಯ್ಯ ಶರಣೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ. ಶರಣೆನ್ನಿರಯ್ಯ ಶರಣೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ. ಗಿರಿಜಾರಮಣಂಗೆ ಶರಣೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ. ಗಿರಿಜಾರಮಣಂಗೆ ಶರಣೆನ್ನಿರೋ, ಗಜಮುಖದಯ್ಯಾಗೆ ಶರಣೆನ್ನಿರೋ, ಗಜಮುಖದಯ್ಯಾಗೆ ಶರಣೆನ್ನಿರೋ. ಹೊಯ್ ಶರಣೆನ್ನಿರಯ್ಯ ಶರಣೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ. ಗಜಮುಖದಯ್ಯಾಗೆ ಶರಣೆನ್ನಿರೋ, ನಂಬಿದ ಗುರುವಿಗೆ ಶರಣೆನ್ನಿರೋ. ಗಜಮುಖದಯ್ಯಾಗೆ ಶರಣೆನ್ನಿರೋ, ನಂಬಿದ ಗುರುವಿಗೆ ಶರಣೆನ್ನಿರೋ. ತಂದೆ ತಾಯಿ ಗೊಮ್ಮೆ ಶರಣೆನ್ನಿರೋ, ತಂದೆ ತಾಯಿ ಗೊಮ್ಮೆ ಶರಣೆನ್ನಿರೋ. ಹೊಯ್ ಶರಣೆನ್ನಿರಯ್ಯ ಶರಣೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ, ಮುದ್ದು ಮಲಕಿನ ಕೋಲೆನ್ನಿರೋ.
ತಾಯಿಗೊಮ್ಮೆ ಶರಣೆನ್ನಿರೋ, ಮಳೆ ಕೋಡು ಮೋಡಕ್ಕೆ ಶರಣೆನ್ನಿರೋ. ತಂದೆ ತಾಯಿಗೊಮ್ಮೆ ಶರಣೆನ್ನಿರೋ, ಮಳೆ ಕೋಡ ಮೋಡಕ್ಕೆ ಶರಣೆನ್ನಿರೋ. ಬೆಳೆ ಕೋಡೋ ಭೂಮಿಗೂ ಶರಣೆನ್ನಿರೋ, ಬೆಳೆ ಕೋಡೋ ಭೂಮಿಗೂ ಶರಣೆನ್ನಿರೋ. ಹೊಯ್ ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ. ಶರಣೆನ್ನಿರಯ್ಯ ಶರಣೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ, ಮಾ ಮುದ್ದು ಮಲಕಿನ ಕೋಲೆನ್ನಿರೋ. ಧನ್ಯವಾದಗಳು. ಮತ್ತೆ ಈಗ 4 ಮಕ್ಕಳುಗಳು ಯಾರಾದರೂ ಮುಂದೆ ಇರೋರು ಬನ್ನಿ. 4 ಮಕ್ಕಳು ಯಾರಾದರೂ ಬನ್ನಿ ಬನ್ನಿ. ಹಾಂ ಬನ್ನಿ ಮಕ್ಕಳ, ದಯಮಾಡಿ ನಾವು ಇತ್ತೀಚೆಗೆ ಏನಾಗ್ತಾ ಇದ್ದೀವಿ ಅಂದರೆ ಬಹಳ ಈ ಮೊಬೈಲ್ಗೆ ದಾಸರಾಗ್ಬಿಟ್ಟಿದ್ವಿ. ಬೇಕಾದ್ರೆ ಮಕ್ಕಳನ್ನ ಬಿಟ್ಟಿರ್ತೀವಿ, ಗಂಡನ್ನು ಕೂಡ ಬಿಟ್ಟಿರ್ತೀವಿ, ಹೆಂಡತಿನೂ ಕೂಡ ಬಿಟ್ಟಿರ್ತೀವಿ, ತಂದೆ ತಾಯಿನೂ ಕೂಡ ಬಿಟ್ಟಿರ್ತೀವಿ. ಆದರೆ ಈ ಮೊಬೈಲ್ ಮಾತ್ರ ಬಿಡ್ತಿಲ್ಲ. ಯಾಕೆ ಅಂದರೆ ಅದಕ್ಕೆ ನಾವು ಮಾರೋಗ್ಬಿಟ್ಟಿದ್ವಿ. ಯಾವಾಗಲೂ ನೋಡಿ ಇಟ್ಕೊಂಡ್ರೆ ಬಸ್ಸಲ್ಲಿ ಹೋಗ್ತಾ ಇದ್ರು ಅವ್ರ ಜನ ಎಲ್ಲ ಹಿಂಗೆ ನಿಂತೆ, ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಹಿಂಗೆ ನೋಡ್ತಾ ಇರ್ತಾರೆ ಮೊಬೈಲ್. ಅಂದರೆ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅದರಿಂದ ನಮ್ಮ ಶಿಕ್ಷಕರೊಬ್ಬರು, ಅವರು CRP ಬನ್ನಿಕುಪ್ಪೆ, ರಾಮನಗರ ಜಿಲ್ಲೆಯ ಬನ್ನಿಕುಪ್ಪೆ ಕ್ಲಸ್ಟರ್ನ CRP ಚಿಕ್ಕವೀರಯ್ಯ ಅಂತೇಳಿ ನಮ್ಮ ಗುರುಗಳು, ಅವರು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತೇಳಿ ಒಂದು ಆಂದೋಲನ, ಅರಿವಿನ ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಇದಕ್ಕೆ ಬೆಂಗಳೂರು ಯೂನಿವರ್ಸಿಟಿ ಸುತ್ತಲೇ ಹೊರಡಿಸಿದೆ. ದಯಮಾಡಿ ಎಲ್ಲರೂ ಕೂಡ ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ದಯಮಾಡಿ ಅಗತ್ಯಕ್ಕಿಂತ ಮೊಬೈಲ್ನ ದಯಮಾಡಿ ಬಳಸಬೇಡಿ ಅಂತ ನನ್ನ ಮನವಿ ಮಕ್ಕಳ. ಅದಕ್ಕೆ ಇದೊಂದು ಸಣ್ಣ ಅಭಿಯಾನ. ದಯಮಾಡಿ ನೀವು ಮನೆಯಲ್ಲೂ ಕೂಡ ಅಗತ್ಯಕ್ಕಿಂತ ಬಳಸಬೇಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ, ಅದಕ್ಕೆ ಮೊಬೈಲಿಂದ ಅದೆಷ್ಟು ದೂರ ಇರೋಣ. ಅದರಿಂದ ಬಹಳ ಎಷ್ಟು ಅನುಕೂಲನೋ ಅಷ್ಟೇ ಹೆಚ್ಚು ಅನಾನುಕೂಲ ಆಗ್ತಾ ಇದೆ. ಸರಿನಾ? ಕೆಲವರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮೊಬೈಲಿಗೆ ಇಟ್ಕೊಂಡು ಗಾಡಿ ಓಡಿಸ್ತಾ ಇನ್ನೊಬ್ರು ಬುದ್ಧಿ ಅವರ ಪ್ರಾಣಾಪಾಯಕ್ಕೂ ಕೂಡ ಹೆಚ್ಚು ಪ್ರಾಣ ಅಪಾಯ ಆಗ್ತಾ ಇದೆ. ಎಷ್ಟೋ ಜನ ಮೊಬೈಲಿಂದ ಸತ್ತು ಹೋಗ್ತಾರೆ. ಅದರಿಂದ ಮಕ್ಕಳು ದಯಮಾಡಿ ಜಾಸ್ತಿ ಮೊಬೈಲ್ ಬಳಸಿ, ಜಾಸ್ತಿ ಈ ಗೇಮ್ಗಳನ್ನ ದಯಮಾಡಿ ಆದಷ್ಟು ಆಡಬೇಡಿ, ಅಗತ್ಯಕ್ಕಿಂತ ಬಳಸಬೇಡಿ ಅಂತ ನನ್ನ ಮನವಿ. ಆಗ್ಬೋದಾ? ಈಗ ನಾನೊಂದು ಮಕ್ಕಳು ಈಗ ನನ್ನ ಹಾಡಾದರೆ ಚಪ್ಪಾಳೆ ಹೊಡಿತಿದ್ದೀರಲ್ವ, ನಾನೊಂದು 5 ಚಪ್ಪಾಳೆ ಹೇಳ್ಕೊಡ್ತೀನಿ ನಿಮಗೆ. ಸರಿನಾ? ಒಂದ್ಸಲ ನೋಡಿ ನನ್ನನ್ನು, ಆಮೇಲೆ ನೀವು ಮಾಡಿ. ನೋಡಿ, ನೀವು ಬೇಡ, ನಾನು ಹೇಳ್ತೀನಿ ಅವರು ಟೇಕ್ ಪೊಸಿಷನ್, ಆಮೇಲೆ ಹೇಳ್ತೀನಿ ನಾನು. ಆಮೇಲೆ 2 ಕೈಲೂ ಕೂಡ ಕೈಯಲ್ಲಿ ಹೊಟ್ಟೆ ಬರಬೇಕು, ಆಮೇಲೆ ಬಾಯಿಲಿ. ಓಕೆನಾ? ಟೇಕ್ ಪೊಸಿಷನ್, ಟೇಕ್ ಪೊಸಿಷನ್. ಟೇಕ್ ಪೊಸಿಷನ್ ಅಂದರೆ ಅರ್ಥ ಮಾಡ್ಕೋಬೇಕು. ಸ್ಟಾರ್ಟ್. ಇದು ಒಂದು ಚಪ್ಪಾಳೆ, ಇದು ಒಂದು ಸ್ಪೆಷಲ್ ಕ್ಲಾಸ್, ವಿಶೇಷ ಚಪ್ಪಾಳೆ. ಇನ್ನೊಂದು ರೈಟ್ ಕ್ಲಾಸ್. ಟೇಕ್ 1 ಫಿಂಗರ್ ಇಂದ 2 3 4 5 4 3 2 1. ಇದು ರೈಟ್ ಕ್ಲಾಸ್. ನಾನು ಹಾಡು ಆಡದೆ ರೈಟ್ ಕ್ಲಾಸ್ ಕೊಡಿ ಅಂದರೆ ರೈಟ್ ಕ್ಲಾಸ್ ಕೊಡಬೇಕು. ಸೊ ಪ್ರತಿ ಸಲ ನಾನು ಕಾಶನ್ ಕೊಡ್ತೀನಿ. ನೆಕ್ಸ್ಟ್ ಟ್ರೈನ್ ಕ್ಲಾಸ್. ರೈಟ್ ಕ್ಲಾಸ್ ನಾನು ಕೈಯನ್ನು ಸ್ಟ್ರೈಟ್ ಮಾಡ್ತೀನಿ, ಅದು ಒಂದೇ ಕ್ಲಾಪ್ ಹೊಡಿಬೇಕು. ಓಕೆನಾ? ಟೇಕ್ ಪೊಸಿಷನ್. ಒಂದು ಕ್ಲಾಪ್ ಹೊಡಿಬೇಕು, ಫೋಲ್ಡ್ ಮಾಡಿದಾಗಲೂ ಒಂದು ಹೊಡಿಬೇಕು. ದಿಸ್ ಇಸ್ ಟ್ರೈನ್ ಕ್ಲಾಪ್. ಟ್ರೈನ್ ಗೊತ್ತಲ್ಲ? ಟ್ರೈನ್ ಕ್ಲಾಪ್. ಈಗ ಇನ್ನೊಂದು ಚಿನ್ನರ ಕ್ಲಾಪ್, ನಿಮ್ಮ ಕ್ಲಾಪು ಕೇಳಿಸ್ಕೊಳ್ಳಿ. 3 ಸಲ ಮಾಡಬೇಕು.
ಓಕೆ, ಟೇಕ್ ಪೊಸಿಷನ್, ಸ್ಟಾರ್ಟ್. ಓಕೆನಾ, ಮೂರೇ ಸಲ. ಓಕೆ, ಈಗ ಇನ್ನೊಂದು ಸ್ಪೆಷಲ್ ರಾಕೆಟ್ ಕ್ಲಾಪ್. ಓಕೆನಾ, ಟೇಕ್ ಪೊಸಿಷನ್. ನಾನು ನೋಡಿ 1 2 1 2 1 2 1 2 1 2 ಕಮ. ಇದು ರಾಕೆಟ್ ಕ್ಲಾಪ್. ಓಕೆನಾ. ಇನ್ನೊಂದು ಸ್ಲೋಗನ್ ಹೇಳ್ಕೊಡ್ತೀನಿ. ನಾನು ಅಗ್ಗಿನ ಪಕ್ಕಿನ ತೂತಲ ಕಾಣ್ತೀನಿ, ನೀವು ಹಾ ಅಂತೀರಿ. ಓಕೆನಾ, ಅಂತೀರಾ? ಮ್ಯಾಥ್ಸ್ ಮುಲ್ಲರ್ ಪಬ್ಲಿಕ್ ಸ್ಕೂಲ್ ಅಂತೀನಿ, ನೀವು ಲಕ್ಕ ಅಂತೀರಿ. ಓಕೆನಾ. ಅಕ್ಕಿಲ ಪಕ್ಕಿಲ ದುಃಖ ಲಕ್ಕ, ಅಕ್ಕಿಲ ಪಕ್ಕಿಲ ದುಃಖ ಲಕ್ಕ, ಅಕ್ಕಿಲ ಪಕ್ಕಿಲ ದುಃಖ ಲಕ್ಕ. ಮ್ಯಾಥ್ಸ್ ಮುಲ್ಲರ್ ಶಾಲೆ. ಓಕೆ, ಥ್ಯಾಂಕ್ ಯು. ಈಗ ನೋಡಿ, ನಾನು ಬಂದಿರೋ ಉದ್ದೇಶ ಇಷ್ಟೇ. ಒಂದು, ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಎರಡನೇದು, ನಮ್ಮ ಪರಿಸರ ಹಚ್ಚ ಹಸಿರಾಗಿ ಕಂಗೊಳಿಸಿದಾಗ ಮಾತ್ರ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ನಮಗೆ ಆಮ್ಲಜನಕ ಸರಿಯಾಗಿ ಎಲ್ಲರಿಗೂ ಸಿಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದೊಂದು ಗಿಡವನ್ನ ಬೆಳೆಸಬೇಕು ಅಲ್ವಾ? ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ರಕ್ಷಣೆ ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ. ಗಿಡ ಮರ ಬೆಳೆಸಿ ಈಗ ಥ್ಯಾಂಕ್ ಯು ಮಕ್ಕಳ. ಇನ್ಮೇಲೆ ಮೊಬೈಲ್ ಬಳಸಲ್ಲ ತಾನೆ? ವೆರಿ ಗುಡ್. ಈಗ ಹಾಡು ಹೋಗೋಣ. ನೋಡಿ, ನಮಗೆ ಅಪ್ಪ ಅಮ್ಮ ಬಹಳ ಮುಖ್ಯ ಜೀವನದಲ್ಲಿ. ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂದರೆ, ನಮ್ಮ ಬದುಕನ್ನು ಕಟ್ಕೊಡೋರು ಅವರೇ, ತಂದೆ ತಾಯಿ. ಅದಕ್ಕೆ ಎದೆಯಾಲ ಉಳಿಸಿದ್ದೆ, ತೊದಲ ನೀ ತಿದ್ದಿದ್ದೆ, ಪದ ಹಾಡೋದ ಕಲಿಸಿದ್ದೆ ನನ್ನವ್ವ, ಹೆಂಗೆ ಮರೆಯಾಲು ನಾನಿನ್ನ ಅಲ್ವಾ? ಬುದ್ಧಿಯ ಹೇಳಿದ್ದೆ, ತಿದ್ದಿದ್ದೆ, ತೀಡಿದ್ದೆ, ಬಿದ್ದಾಗ ಬಂದು ಎತ್ತಿದ್ದೆ ನನ್ನವ್ವ, ಹೆಂಗೆ ಮರೆಯಾಲಿ ನಾನಿನ್ನ ಅಲ್ವಾ? ಸೊ ಅಪ್ಪ ಅಮ್ಮನೇ ದೇವರು ಅಲ್ವಾ? ನಮಗೆ ಬಿದ್ದ ತಕ್ಷಣ ಬಂದು ಎತ್ತೋದು ಅಮ್ಮ. ಗಾಯ ಆದರೆ, ಏನಾದರೂ ಆದರೆ ಮುಲಾಮು ಹಚ್ಚಿ ಗಾಯನ ಸ್ವಚ್ಛಗೊಳಿಸಿ ಆರೈಕೆ ಮಾಡೋದು, ಪ್ರತಿದಿನ ಸ್ನಾನ ಮಾಡಿಸೋದು ಅಮ್ಮ ಅಲ್ವಾ? ಹಾಗಾಗಿ ಅಪ್ಪ ಅಮ್ಮ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ ನಮ್ಮ ಬದುಕಿಗೆ ಅವರು ಬೇಕೇ ಬೇಕು. ಹಾಗಾಗಿ ಅಪ್ಪ ಅಮ್ಮನ ಮಾತನ್ನ ನೀವು ಕೇಳಬೇಕು, ಆಯ್ತಾ? ಓಕೆ, ಈಗ ಹಾಡಿನ ಮೂಲಕ ಅಕ್ಷರವನ್ನ ಕಲಿಸೋದು. ಈಗ ಅಕ್ಷರಾಭ್ಯಾಸ ಅಂತೆಲ್ಲ ಮಾಡಿದ್ದಾರೆ ಅಲ್ವಾ? ಈಗ ನಾನು ಸ್ವಲ್ಪ ವಿನೂತನವಾಗಿ ಮಕ್ಕಳಿಗೆ ಬೇಗ ಅರ್ಥ ಆಗಲಿ, ಬೇಗ ಕಲೀಲಿ ಅಂತೇಳಿ ಹಾಡಿನ ಮೂಲಕ ನಾನು ಅಕ್ಷರಾಭ್ಯಾಸವನ್ನು ಮಾಡಿಸ್ತೀನಿ. ಈಗ ಮಕ್ಕಳ ಸ್ವರಗಳಿಗೆ ಈಗ ಒಂದು ಜನಪದ ಹಾಡಿದ್ದೀನಿ. ಸೊ ನಿಜವಾದ ಶಿಕ್ಷಣ ಅಂದರೆ ಮಾನವೀಯತೆಯ ವಿಕಾಸ. ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ, ನಿಜವಾದ ಶಿಕ್ಷಣ ಎಂದ್ರೇನು ಅಂದರೆ, ನಿಜವಾದ ಶಿಕ್ಷಣ ಎಂದರೆ ಮಾನವೀಯತೆಯ ವಿಕಾಸ ಅಂತೇಳಿ ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ. ಹಾಗಾಗಿ ಶಾಲೆಗಳೆಂದರೆ ಮಕ್ಕಳಿಗೆ ಅಕ್ಕರೆ ತರುವಂತಿರಬೇಕು, ಗುಣಮಟ್ಟದ ಶಿಕ್ಷಣ ನೀಡಲು ಹೊಸ ಯೋಜನೆಗಳು ಬರಬೇಕು ಅನ್ನೋದು ನನ್ನ ಆಶಯ ಕೂಡ. ಹಾಗಾಗಿ ಮೊದಲಿಗೆ ಒಂದು ಚಿನ್ನರ ಹಾಡನ್ನು ಹಾಡೋಣ. ನಿಮಗೆಲ್ಲ ಹಾಡುಗಳು ಗೊತ್ತಿದೆ ಒಂದಷ್ಟು, ಆದರೆ ಇಂಥ ಹಾಡುಗಳು ಕೇಳಿ ನೋಡೋಣ. ಅ ಆ ಇ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ. ಅ ಆ ಇ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ. ಉ ರು ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಉ ರು ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಅ ಆ ಇ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ. ಅ ಆ ಇ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ. ಇ ಈ ಐ ಓ ಓ ಔ ಸ್ವರಗಳ ಕಲಿತಂತೆ. ಇ ಈ ಐ ಓ ಓ ಔ ಸ್ವರಗಳ ಕಲಿತಂತೆ. ಅಂ ಅಹ ಬಂದರೆ ಮೊದಲಿನ ಪಾಠ ಮುಗಿದಂತೆ. ಅಂ ಅಹ ಬಂದರೆ ಮೊದಲಿನ ಪಾಠ ಮುಗಿದಂತೆ. ಒತ್ತಕ್ಷರವಿದು ಅಂತಿಮ ಮೆಟ್ಟಿಲು ಭಾಷೆಯ ಗುರುತಿಸಲು. ಮತ್ತೆ ಮರಿ ಓದಿ ನಾಟಕ
ಈಗಲೇ ಶುರು ಮಾಡು ನೀನು ಈಗಲೇ ಶುರು ಮಾಡು ಅ ಆ ಅ ಆ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ ಅ ಆ ಈ ಕಲಿತರೆ ಭಾಷೆ ಓದಲು ಬಲು ಸುಲಭ ಅಲ್ವಾ. ನಾವು LKG ಹಿಡಿದು PG ವರ್ಗು ಪೋಸ್ಟ್ ಗ್ರಾಜುಯೇಟ್ವರೆಗೂ ಕೂಡ ನಾವು ಅ ಆ ಈ ಕಲೀಲೇಬೇಕು. ಒಂದ್ಸಲ LKG ಕಲ್ತಿದ್ದೀವಿ ಅಂತ ಇದು ಆಗಿಲ್ಲ. ಸೊ ನಿರಂತರವಾಗಿ ಆಗ ಆ ಅ ಈ ಕಲಿಬೇಕಾದ್ರೆ ಅದರಲ್ಲಿ ದೀರ್ಘ ಸ್ವರಗಳಿದ್ದಾವೆ, ಹ್ರಸ್ವ ಸ್ವರಗಳಿದ್ದಾವೆ, ಅನುನಾಸಿಕ ಪದಗಳಿದ್ದಾವೆ. ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಮಾರ್ಕ್ ಅಂದರೆ ನಿಮಗೆ 4 ರಿಂದ 5 ಮಾರ್ಕ್ಸ್ ಸಿಗುತ್ತೆ. ಹೌದಾ ಮೇಡಮ್? 5 ಮಾರ್ಕ್ಸ್ ಕೊಡ್ತಾರೆ. ಅದರಿಂದ ನೀವು ಇದನ್ನ ಅಧ್ಯಯನ ಮಾಡಬೇಕು, ಚೆನ್ನಾಗಿ ಓದ್ತೀವಿ. ಸುಮ್ಮನೆ ಈ ಕಲ್ತ್ವಿ ಅಲ್ಲ, ಅದರೊಳಗೆ ಸ್ವಲ್ಪ ಇನ್ವಾಲ್ವ್ ಆಗಬೇಕು ನಾವು. ಓಕೆನಾ? ಈಗ ಸ್ವರಗಳಿಗಾಯ್ತು ಮಕ್ಕಳ, ಈಗ ವ್ಯಂಜನಗಳಿಗೆ ಹಾಡು ಹೋಗೋಣ. ನೀವೊಂದ್ಸಲ ಹಾಡ್ಬೇಕು ಅನ್ನಿಸ್ತಾ ಇದೆಯಲ್ವಾ? ಆಡ್ತೀರಾ ನನ್ನ ಜೊತೆಗೆ? ಓಕೆ. ಅ ಆ ಈ ಕಲಿತರೆ ಭಾಷೆಯ ಹಾಡಿ. ಅ ಆ ಈ ಕಲಿತರೆ ಭಾಷೆ ಓದಲು ಬಲು ಸುಲಭ. ಒಂದೊಂದು ಲೈನ್ ಹೇಳ್ತೀನಿ, ತುಂಡ ಮಾಡ್ಲಾ? ಸ್ವಲ್ಪ ತುಂಡ. ಅ ಆ ಈ ಕಲಿತರೆ ಭಾಷೆಯ ಓದಲು ಬಲು ಸುಲಭ. ಬನ್ನಿ ವಾಯ್ಸು. ಅ ಆ ಈ ಕಲಿತರೆ ಭಾಷೆಯ ಹೌದು ಓದಲು ಬಲು ಸುಲಭ. ರು ಬರೆಯಲು ಬಂದರೆ ಅದು ಇನ್ನೂ ಸುಲಭ. ಇ ಐ ಓ ಔ ಇ ಐ ಓ ಔ ಸ್ವರಗಳ ಕಲಿತಂತೆ ಅಹ ಬಂದರೆ ಮೊದಲಿನ ಪಾಠ ಮುಗಿದಂತೆ. ಒತ್ತಕ್ಷರವಿದು ಅಂತಿಮ ಮೆಟ್ಟಿಲು ಭಾಷೆಯ ಗುರುತಿಸಲು. ಮತ್ತೇನಿದೆ ಮರಿಬೋದಿನ ಆಟಕ್ಕೆ ಈಗಲೇ ಶುರು ಮಾಡಿ. ನೀವು ಈಗಲೇ ಶುರು ಮಾಡಿ, ಈಗಲೇ ಶುರು ಮಾಡಿ. ಚೆನ್ನಾಗಿದೆಯಾ? ಓಕೆ, ಇದಕ್ಕೊಂದು ಸ್ಪೆಷಲ್ ಕ್ಲಾಪ್ ಕೊಡ್ತೀರಾ? ಟೇಕ್ ಪೊಸಿಷನ್. ಪ್ರತಿ ನಾನು ಗೈಡ್ ಮಾಡ್ತೀನಿ. ಟೇಕ್ ಪೊಸಿಷನ್, ಸ್ಟಾರ್ಟ್. ಓಕೆ, ಈಗ ವ್ಯಂಜನಗಳಿಗೆ ಹೋಗೋಣ ಅಲ್ವಾ? ನೋಡಿ, ಕೆಂಪು ಕೋಟೆ ದಿಲ್ಲಿಯಲ್ಲಿ, ಕೆಂಪು ಕೋಟೆ ದಿಲ್ಲಿಯಲ್ಲಿ ಗಗನ್ಯ. ಕೆಂಪು ಕೋಟೆ ದಿಲ್ಲಿಯಲ್ಲಿ ಗಗನ್ಯ. ಚಂದಮಾಮ ಬಾಗಿನಲ್ಲಿ ಎಲ್ಲ ಕೈ. ಚಂದಮಾಮ ಬಾಗಿನಲ್ಲಿ ಗಗನ್ಯ. ಎಲ್ರು ಟಗರಿಗೆ 2 ಕೊಂಬು ಉಂಟು, ಟಗರಿಗೆ 2 ಕೊಂಬು ಉಂಟು. ಟಗರಿಗೆ 2 ಕೊಂಬು ಉಂಟು. ಯಾರಿಗುಂಟು ಯಾರಿಗಿಲ್ಲ, ಯಾರಿಗುಂಟು ಯಾರಿಗಿಲ್ಲ. ಯಾರಲ್ಲ ವಶಿಸ ಸಹಳ. ಕೆಂಪು ಕೋಟೆ ದಿಲ್ಲಿಯಲ್ಲಿ, ಕೆಂಪು ಕೋಟೆ ದಿಲ್ಲಿಯಲ್ಲಿ ಗಗನ್ಯ. ಚಂದಮಾಮ ಬಾಗಿನಲ್ಲಿ, ಚಂದಮಾಮ ಬಾಗಿನಲ್ಲಿ ಗಗನ್ಯ. ಟಗರಿಗೆ 2 ಕೊಂಬು ಉಂಟು,
3, 2, 1, 0. ಚೆನ್ನಾಗಿದೆ ಈ ಮಾಡು. ಈಗ ಇಲ್ಲಿ ನೋಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಮನೆ. ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ದೀವಿ ಜೂನ್ 5ನೇ ತಾರೀಕು. ಆದರೆ ಅಮ್ಮ BBMP ಗಾಡಿ ಬಂದಾಗ ಕಸ ಹಾಕಲ್ಲ, ಏನೋ ಕೆಲಸ ಮಾಡ್ಕೊಂಡು ಸೇರ್ಕೊಂಡಿರ್ತಾರೆ. ಅವಾಗ ಏನ್ ಮಾಡ್ತಾರೆ ರೀ, ಅವ್ನು ನನಗೆ ಸ್ಕೂಲ್ ಬಿಡಕ್ ಹೋದಾಗ ಕಸ ಹಾಕಿ ಬರ್ರಿ ಅಂತ ಕಳಿಸ್ತಾರೆ. ಅಪ್ಪ ಅದನ್ನ ಏನ್ ಮಾಡ್ತಾನೆ, ಏಯ್ ಹಿಡ್ಕೊ ಕೂತ್ಕೊಳ್ಳೋ ಅಂತ ಹೇಳಿ ಗಾಡಿನಲ್ಲಿ ಇಡ್ಸ್ಕೊಂಡು ಅವ್ನು ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈಗ ಎಸಿ ಅಂದಾಗ ಅವನು ರಸ್ತೆಲೆ ಹಾಕ್ಬಿಟ್ಟು, ಮಗು ಅಲ್ವಾ, ಬಲ ಇರಲ್ಲ, ರಸ್ತೆಲೆ ಹಾಕ್ಬಿಟ್ಟು ಹೊಟ್ಟೋಗ್ತೀರಿ. ಯಾರ್ಯಾರು ಕಸನ ರಸ್ತೆಗೆ ಬದಿನಲ್ಲಿ ಹಾಕ್ತಾ ಇದ್ರ ಕೈ ಎತ್ತಿ, ಪರವಾಗಿಲ್ಲ, ಏನ್ ಬೇಜಾರಿಲ್ಲ. 1 2 3 4 5 6 7 8 ತುಂಬಾ ಜನ ಇದ್ದೀರಾ, ಪರವಾಗಿಲ್ಲ. ದಯಮಾಡಿ ಇನ್ಮೇಲೆ ಹೇಳ್ಬೇಕು, ಕಸನ ಅಪ್ಪ ಅಮ್ಮಂಗೆ ಹೇಳ್ಬೇಕು. ನೀವೇನ ನಿಮ್ ಕೈಲಿ ಕೊಟ್ರೆ, ನಮ್ ಸರ್ ಹೇಳಿದ್ದಾರೆ, ನಮ್ ಸ್ಕೂಲ್ನಲ್ಲಿ ನಮ್ ಟೀಚರ್ ಹೇಳಿದ್ದಾರೆ, ಕಸನ ರಸ್ತೆಯಲ್ಲಿ ಹಾಕ್ಬಾರ್ದಂತೆ ಅಂತ ಹೇಳ್ಬೇಕು. ಓಕೆನಾ? ನೀವು 5ನೇ ತಾರೀಕು ಪ್ರೊಸೆಷನ್ ಬರ್ತೀರಾ, ಪರಿಸರ ರಕ್ಷಣೆ ನಮ್ಮೆಲ್ಲರ ಮನೆ ಜಾಥಾ ಕೊಡ್ತೀರಾ ಅಲ್ವಾ? ಅದರಿಂದ ಇನ್ಮೇಲೆ ಕಸ ಎಸಿಬಾರ್ದು ತಾನೆ. ಕಸ ರಸ್ತೆಗೆ ಎಸೆದ್ರೆ, ಪರಿಸರಕ್ಕೆ ಎಸೆದ್ರೆ ಪರಿಸರ ಹಾನಿ ಆಗ್ತದೆ ಅಲ್ವಾ? ಅದಕ್ಕೆ ಒಂದು ಹಾಡು. ಬಿಡುದಾರಿ 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 ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಎಲ್ಲರೂ ಆಡ್ಬೇಕಪ್ಪ. ಬಿಡುದಾರಿ 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 ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಬಿಡುದಾರಿ 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 ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಆಳು ಮೂಳು ಚಿಂದಿ ಗಿಂಡಿ, ಆಳು ಮೂಳು ಚಿಂದಿ ಗಿಂಡಿ ನಾನು ತರಕಾರಿ. ಆಳು ಮೂಳು ಚಿಂದಿ ಗಿಂಡಿ ನಾನು ತರಕಾರಿ. ಹೊಟ್ಟೆಗೆ ಹಾಕೊಂಡು ಹೋಗ್ತಾ ಇದೆ ಕಾರ್ಪೊರೇಷನ್ ಲಾರಿ. ಹೊಟ್ಟೆಗೆ ಹಾಕೊಂಡು ಹೋಗ್ತಾ ಇದೆ ಕಾರ್ಪೊರೇಷನ್ ಲಾರಿ. ಬಿಡುದಾರಿ 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 ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಗಮ್ಮಂತ ಬರ್ತಾ ಇದೆ ಲಾರಿ. ಇಂಥದ್ದೆಲ್ಲ ತಿಂತೀವಲ್ಲ, ಇಂಥದ್ದೆಲ್ಲ ತಿಂತೀವಲ್ಲ, ಹೊಟ್ಟೆ ಗತಿ ಏನೋ. ಇಂಥದ್ದೆಲ್ಲ ತಿಂತೀವಲ್ಲ, ಹೊಟ್ಟೆ ಗತಿ ಏನೋ. ಅಯ್ಯೋ ಪಾಪ ಲಾರಿ ಅಂತ ಯೋಚಿಸ್ತೀನಿ ನಾನು. ಬಿಡುದಾರಿ 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 ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಗಮ್ಮಂತ ಬರ್ತಾ ಇದೆ ಕಾರ್ಪೊರೇಷನ್ ಲಾರಿ. ಚೆನ್ನಾಗಿದ್ಯಾ? ಎಲ್ಲಾದ್ರೂ ಕೇಳಿದ್ರ ಮಕ್ಕಳ ಈ ಹಾಡು? ಇದು ನಮ್ಮ HS ವೆಂಕಟೇಶ್ ಮೂರ್ತಿಯವರು, ಸುಗಮ ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ HS ವೆಂಕಟೇಶ್ ಮೂರ್ತಿಯವರು ಬರೆದಿರುವಂಥ ಈ ಗೀತೆ. ಹಾಗಾಗಿ ನಿಮಗಾಗಿ ಈ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಅವರು ಮೊನ್ನೆ ಕಳೆದ 1 ತಿಂಗಳು ಹಿಂದೆ ಅವರು ನಮ್ಮನ್ನು ಅಲ್ಲಿದ್ದಾರೆ. ಹಾಗಾಗಿ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ 80ನೇ ವರ್ಷದ ಜನ್ಮದಿನದ ಅಂಗವಾಗಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಂಡಿದ್ದೆ. ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ಒಂದು ಫೋಟೋ ತಗೊಂಡು ಬಂದಿದ್ದೆ. ಆದರೆ ಅವರ ಹಾಡುಗಳು ಬಹಳಷ್ಟು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು,
ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಇದು ಅವ್ರು ಬರೆದಿರೋ ಗೀತೆ. ಸಾಕಷ್ಟು ಸಾವಿರಾರು ಹಾಡುಗಳು ಬರೆದಿದ್ದಾರೆ, ಅದರಲ್ಲಿ ಒಂದಷ್ಟು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಸೊ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಈಗ ಮತ್ತೊಂದು ಗೀತೆಗೆ ಹೋಗೋಣ. ಈಗ ನಾವು ಸ್ವರಗಳದ್ದು ಕಲ್ತ್ವಿ, ವ್ಯಂಜನಗಳು ಕಲ್ತ್ವಿ, ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಹಾಡು ಕಲ್ತ್ವಿ. ಈಗ ನಾನು ನಿಮಗೆ ಜಾರುಬಂಡಿ ಆಟ ಆಡೋದು ಗೊತ್ತಲ್ಲ, ಅದರದ್ದು ಒಂದು ಗೀತೆ ಹಾಡೋಣ. ಈಗ ನಿಮ್ಮ ಟೀಚರ್ಸ್ಗಳಿಗೆ ಜಾರುಬಂಡಿ ಹಾಡಿ ಅಂದರೆ ಸಾಧ್ಯನಾ? ಆಡ್ತೀರಾ? ಟೀಚರ್ಸ್ ಆಡ್ತಾರಾ? ನೋ, ಯಾಕೆಂದ್ರೆ ನಾವು ಮಕ್ಕಳು, ನಾವು ಮಾತ್ರ ಆಡ್ಬೋದು ಅಲ್ವಾ? ಓಕೆ. ಮಕ್ಕಳೆಲ್ಲ ಆಡುವರು ಜಾರು ಬಂಡಿ ಆಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ. ಮಕ್ಕಳೆಲ್ಲ ಆಡುವರು ಜಾರು ಬಂಡಿ ಆಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ. ಜಾರಲೆಂದೆ ಮಕ್ಕಳಂದು ಹತ್ತುವುದು ಇತ್ತು, ಜಾರಲೆಂದೆ ಮಕ್ಕಳಂದು ಹತ್ತುವುದು ಇತ್ತು, ಜಾರದೆ ಹತ್ತಲೆಂದು ನಿತ್ಯವು ಕಸರತ್ತು, ಜಾರದೆ ಹತ್ತಲೆಂದು ನಿತ್ಯವು ಕಸರತ್ತು. ಮಕ್ಕಳೆಲ್ಲ 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 ಆಡುವರು ಜಾರುಬಂಡಿ ಆಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ. ಜಾರುವ ನೀರಿಂದ ಜರಿಯಿಲ್ಲ ಹಸಿರು, ಬೇಗ ಸೇರಿತು ಬೆವರು ಬೆಂದಾಗ ಉಸಿರು. ಜಾರುವ ನೀರಿಂದ ಜರಿಯಿಲ್ಲ ಹಸಿರು, ಬೇಗ ಸೇರಿತು ಬೆವರು ಬೆಂದಾಗ ಉಸಿರು. ಖರ್ಚು ಮಾಡದ ದುಡಿಮೆ ಸತ್ತ ಮರದಂತೆ, ದುಡಿಮೆ ಇಲ್ಲದ ಖರ್ಚು ಸಾಲ ಸೋಲಿನ ಕಂತೆ. ಮಕ್ಕಳೆಲ್ಲ ಮಕ್ಕಳೆಲ್ಲ ಆಡುವರು ಜಾರುಬಂಡಿ ಆಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ. ಏನು ಅವರಿಗೆಲ್ಲ ಗುಡಿ ಸಹಜ ಧರ್ಮ, ಜಾರುವವರಿಗಿಲ್ಲ ಯಾವುದರ ಕರ್ಮ. ಹೌದಪ್ಪ. ಏನು ಅವರಿಗೆಲ್ಲ ಗುರಿ ಸಹಜ ಧರ್ಮ, ಜಾರುವವರಿಗಿಲ್ಲ ಯಾವುದರ ಕರ್ಮ. ಇರುಳು ಕಡೆ ಸಾಗುವುದು ಹಗಲ ದೋಣಿ, ದಿನದ ದೆಸೆಗೆ ಹತ್ತಿಸುವುದು ರವಿಯ ಏಣಿ. ಮಕ್ಕಳೆಲ್ಲ ಮಕ್ಕಳೆಲ್ಲ ಹಾಡುವರು ಜಾರುಬಂಡಿ ಆಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ, ಬೆಳೆದವರ ಪಾಲಿಗಂತೂ ಜಾರುವುದೇ ಕಾಟ. ನಾವು ಜಾರಕ್ಕಾಗಲ್ಲ, ನೀವು ಜಾರ್ಬೋದು ಅಲ್ವಾ? ಥ್ಯಾಂಕ್ ಯು. ಯಾರ್ಯಾರು ಮುಂದೆ ಎರಡು ಬರ್ತದೆ? ನನಗೆ ಬರ್ತದಪ್ಪ. ಓ, ನಿಮಗೂ ಬರ್ತದಾ? ಓಕೆ. ನನಗೆ 7th 6th ಒಂದು ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿ, 4 ಜನ ಬನ್ನಿ ಇಲ್ಲಿ ವೇದಿಕೆಗೆ. 4 ಜನ ಬನ್ನಿ. ಇಬ್ಬಿಬ್ರು ಸಾಕು, 7th 6th ಇಲ್ಲ. ಅವರಿಬ್ರು ಆ ಕ್ಲಾಸಲ್ಲಿ, ಅವರಿಬ್ರು ಆ ಕ್ಲಾಸ್, 4 ಜನ. ಓಕೆ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಿಸಿಲು ಬಂದ್ಬಿಡ್ತದೆ. ನಾನು ಅವಾಗಲೇ ನೆನೆಸ್ಕೊತಾ ಇದ್ದೆ, ಸೂರ್ಯದೇವ ನೆರಳು ಕೊಟ್ಟಿದೆಯಾ ನಮ್ಮ ಮಕ್ಕಳಿಗೆ ಅಂತ. ಈಗ ಬಿಸಿಲು ಕೊಡ್ತಾನೆ, ಹಾಗಾಗಿ ಇಲ್ಲಿ ನಿಂತ್ಕೊಳ್ಳಿ, ನಾನು ನಿಂದೆ. ಓಕೆ. ಈಗ ನಾನೊಂದು ಹಾಡು ಹಾಡ್ತೀನಿ, ನೀವು ನನ್ನ ಜೊತೆಗೆ ಹಾಡಬೇಕು. ಇಲ್ಲಿ ಇನ್ನು ಈ ಕಡೆ ಬನ್ನಿ, ಅಲ್ಲಿ ಅಂಕಲ್ ಹತ್ರ ತೊಂದರೆ ಕೊಡ್ಬಾರ್ದು ಅವ್ರಿಗೆ. ಅವರು ಎದುರ್ಕೊಂಡ್ಬಿಡ್ತಾರೆ ನಿಮ್ಮನ್ನು ನೋಡಿ, ಸ್ವಲ್ಪ ಭಯ ಅವ್ರಿಗೆ. ಅದರಿಂದ ನಡೆ ಎಣಿಸೋದು ಕಲಿಯೋಣ ಬಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ. ನಡೆ ಎಣಿಸೋದು ಕಲಿಯೋಣ ಬಾರ. ಕೈ ಹಿಡ್ಕೊಳ್ಳಿ ಒಬ್ಬೊಬ್ರು. ಈಗ ಡ್ಯಾನ್ಸ್ ಮಾಡಬೇಕು. ನಡೆ ಎಣಿಸೋದು ಕಲಿಯೋಣ ಬಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ. ಜಂಜಣ ಜನ 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 ಜಂಜಣ ಜಂಜಣ ಜನ 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 ಜಂಜಣ ಜಂಜಣ ಜನ 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 ಜಂಜಣ. ಒಂಟೆಗೆ ಬಾಲ ಒಂದೈತೆ ನೋಡೋ, ಒಂಟೆಗೆ ಬಾಲ ಒಂದೈತೆ ನೋಡೋ, ಎತ್ತಿಗೆ ಕೋಡು ಎರಡೈತೆ ನೋಡೋ, ಎತ್ತಿಗೆ ಕೋಡು
ಎರಡೈತೆ ನೋಡು. ಹೊಟ್ಟೆಗೆ ಬಾಲ ಅಲ್ವಾ? ಹೊಟ್ಟೆಗೆ ಬಾಲ ಎಷ್ಟು? ಹಾ, ಹೊಟ್ಟೆಗೆ ಬಾಲ ಒಂದೈತೆ ನೋಡು, ಎತ್ತಿಗೆ ಕೋಡು ಎರಡೈತೆ ನೋಡು, ಶಿವನಿಗೆ ಕಣ್ಣು ಮೂರುಂಟು ನೋಡು, ಮಂಚಕ್ಕೆ ಕಾಲು ನಾಲ್ಕುಂಟು ನೋಡು, ಪಂಚೇಂದ್ರಿಯಗಳು ಐದುಂಟು ನೋಡು. ರವಿ ಸರ್, ಪಂಚೇಂದ್ರಿಯಗಳು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಅಲ್ವಾ? ನಮ್ಮ ಮಕ್ಕಳು ಗೊತ್ತು. ಎನಿಬಡಿ 5 ಸೆನ್ಸ್ ಆರ್ಗನ್ಸ್? ಯಾರು ಹೇಳ್ತೀರಾ? 5 ಸೆನ್ಸ್ ಆರ್ಗನ್ಸ್ ಇಲ್ಲಿ ಮೇಲೆ ನಿಂತಿರೋರು. 5 ಸೆನ್ಸ್ ಆರ್ಗನ್ಸ್, ಪಂಚ ಇಂದ್ರಿಯಗಳು. ವೆರಿ ಗುಡ್. ಏನ್ ನಿನ್ನ ಹೆಸರು? ಗೌತಮಿ. ಗೌತಮಿ. ಈಗ ಪಂಚೇಂದ್ರಿಯಗಳು ಗೌತಮಿ ಹೇಳ್ತಾಳೆ. ಕರೆಕ್ಟಾಗಿ ಹೇಳಿದ್ರೆ ಜೋರ ಚಾಕ್ಲೇಟು ಮತ್ತೆ ಚಪ್ಪಾಳೆ. ಓಕೆ, ಹೇಳಮ್ಮ. ಇಯರ್ಸ್, ಐಸ್, ನೋಸ್, ಟಂಗ್, ಸ್ಕಿನ್. ಜೋರಾಗಿ ಚಪ್ಪಾಳೆ ಬರಲಿ. ಕರೆಕ್ಟಾಗಿ ಹೇಳಿದ್ರು. ಯಾವ ಚಪ್ಪಾಳೆ ಕೇಳಿದ್ದೀನಿ? ಗೌತಮಿ ಅಲ್ಲ, ಗೌತಮಿಗೆ ಒಂದು ರಾಕೆಟ್ ಕ್ಲಾಕ್ ಕೊಡ್ರು. ಟೇಕ್ ಪೊಸಿಷನ್, ಸ್ಟಾರ್ಟ್. ಡಮಾರ್. ಪಟಾಕಿ ಹಿಂಗೆ ಟಸ್ ಅಂತದ ಅಂತಾರ, ಡಮಾರ್ ಅಂತ. ಓಕೆ, ಥ್ಯಾಂಕ್ ಯು ಗೌತಮಿ. ನಿಜವಾಗ್ಲೂ ನೋಡಿ, ಪಂಚೇಂದ್ರಿಯಗಳು 5. ಇಲ್ಲಿಂದ ಬನ್ನಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಮೇಡಮ್ 2 ಮಾರ್ಕ್ಸ್ ಕೊಡ್ತೀರಾ? ನನ್ಗೆ ಕೊಡಬೇಕು ನೀವು 2 ಮಾರ್ಕ್ಸ್ ಅಲ್ವಾ? ಇದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ವರುಷಕ್ಕೆ 6 ಋತುಗಳು ನೋಡು, ವಾರಕ್ಕೆ 7 ದಿನಗಳು ನೋಡು. ವರ್ಷಕ್ಕೆ 6 ಋತುಗಳು ನೋಡು, ವಾರಕ್ಕೆ 7 ದಿನಗಳು ನೋಡು. ದಿಕ್ಕುಗಳೆಂಟು ಸುತ್ತಮುತ್ತ ನೋಡು, ದಿಕ್ಕುಗಳೆಂಟು ಸುತ್ತಮುತ್ತ ನೋಡು. ಗ್ರಹಗಳು 9 ಆಕಾಶ ನೋಡು. ಕೈಯ ಬೆರಳು 5 5 ಎಣಿಸಿ ಹೇಳು, ಕೈಯ ಬೆರಳು 5 5 ಎಣಿಸಿ ಹೇಳು. ನಡೆ ಎಣಿಸೋದು ಕಲಿಯೋಣ ಬಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ, ಲೆಕ್ಕ ಹೆಂಗೈತೆ ಚೊಕ್ಕ ಬಂಗಾರ. ಚೆನ್ನಾಗಿದೆಯಾ ಹಾಡು? ಓಕೆ ಗೌತಮಿ, ನಿನ್ನ ಹೆಸರು ಏನಪ್ಪ? ಹರ್ಷಿತಾ. ಈಗ ಹರ್ಷಿತಾ, ಒಂದು ನಿಮಿಷ. ಓಕೆ. ಈಗ ಹರ್ಷಿತಾ ನಾನು ಹೇಳ್ದಂಗೆ ಹೇಳ್ತಾ, ಓಕೆನಾ? ಹೇಳ್ತೀಯಪ್ಪ? ಓಕೆ, ವೆರಿ ಗುಡ್. ಹರ್ಷಿತಾ ಯಾವ ಕ್ಲಾಸು? 6th. ಓಕೆ. ಈಗ ಹರ್ಷಿತಾ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇನ್ನೊಂದ್ಸಲ ಹೇಳಪ್ಪ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, 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 ಕಾಗೆ ಪುಕ್ಕ. ಯಾಕ್ರಪ್ಪ? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, 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 ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಈಗ ನೀನು ಹೇಳ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಕುಪ್ಪ, ಕಾಗೆ ಕುಪ್ಪ. ಅಯ್ಯೋ, ಕಾಗೆ ಕುಪ್ಪ ಅಂತ. ಕಾಗೆ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಓಕೆ. ನಿನ್ನ ಹೆಸರು ಎಂಚಿನ? ಲಚ್ಚು. ಅಯ್ಯೋ, ಏನು ನನ್ನ ಆಪೋಸಿಟ್ ಇದೆಯಲ್ಲ ನೀನು. ಓಕೆ. ಈಗ ಲಚ್ಚು ಒಂದು ರೈಲ್ ಗೊತ್ತಲ್ಲ? ರೈಲು, ರೈಲು, ಲಾರಿ, ಲಾರಿ, ರೈಲು, ರೈಲು, ಲಾರಿ, ಲಾರಿ, ರೈಲು, ರೈಲು, ಲಾರಿ, ಲಾರಿ, ರೈಲು, ಲಾರಿ, ರೈಲು, ಲಾರಿ, ರೈಲು, ಲಾರಿ, ರೈಲು, ಲಾರಿ, ರೈಲು, ಲಾರಿ, ರೈಲು, ರೈಲು, ಲಾರಿ, 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 ರೈಲು, ಲಾರಿ. ಬಾಪ ನೀನು ಈಗ ರೈಲು ಲಾರಿ ಹೇಳ್ತೀಯ ನೀನು? ಒಂದ್ಸಲ ಟ್ರೈ ಮಾಡು. ರೈಲು, ಲಾರಿ, ಫಸ್ಟ್ ರೈಲು, ಲಾರಿ, ರೈಲು, ಲಾರಿ, ರೈಲು, ಲಾರಿ,
ರೈಲು ಲಾರಿ 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 ರೈಲು ಲಾರಿ. ಓಕೆ, ನಿಮಗೂ ಬರುತ್ತೆ, ಆದರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ಚಿನ್ನ ಬಾರೋ ನೀನು. ಏನು ನಿನ್ನ ಹೆಸರು? ಎಷ್ಟು ಚೆನ್ನಾಗಿ ಅವ್ನು ನೋಡೋ ರೋಹನ್ನು. ನಂತರನೇ ಅವನೇ ನನ್ನಂಗೆ ಕಪ್ಕವನಲ್ವಾ? ಹೌದು ಹೌದು ಹೌದು. ಓಕೆ, ಈಗ ಇವನು ಒಂದು ಹೇಳ್ತಾನೆ ನೋಡೋಣ. ಬಂತ? ಮೈಕ್ ಚೆಕ್. ಈಗ ಇವನಿಗೆ ಅಣ್ಣನಿಗೆ ಒಂದು ವಾಟ್ಸ್ ಯುವರ್ ನೇಮ್? ರೋಹನ್. ರೋಹನ್, ವಿಚ್ ಸ್ಟ್ಯಾಂಡರ್ಡ್? 7th. ಓ 7th ಸ್ಟ್ಯಾಂಡರ್ಡ್ ರೋಹನ್. ಹಂಗಾರೆ ನೀನು ಫಾಸ್ಟಾಗಿ ಹೇಳ್ತೀಯ, ಆಯ್ತಾ? ಓಕೆ, ಇವನಿಗೆ ಜಂಬಗ ತೂಕಪ್ಪ. ಅಲ್ಲ ಅಷ್ಟೇ, ಅಲ್ಲಿ ನೋಡ್ಕೊಂಡಿರು. ಜಂಬಗ ತೂಕಪ್ಪ. ಜಂಬಗ ತೂಕಪ್ಪ. ಜಂಬಗ ತೂಕಪ್ಪ. ಜಂಬದ ತೂಕಪ್ಪ. ಜಂಬಗ ತೂಕಪ್ಪ. ಜಂಬದ ತೂಕಪ್ಪ. ಜಂಬಗ ತೂಕಪ್ಪ. ಜಂಬದ ತೂಕಪ್ಪ. ತುಂಬಿದ ತುಪ್ಪದ. ತುಂಬಿದ ತುಪ್ಪದ. ತುಪ್ಪದ. ತಂಬಿಗೆ ತಂದಾನ. ತಂಬಿಗೆ ತಂದಾನ. ಮೂರೇ ಪದ ಇರೋದು. ಜಂಬಗ ತೂಕಪ್ಪ, ತುಂಬಿದ ತುಪ್ಪದ, ತಂಬಿಗೆ ತಂದಾನ. ಹೇಳಪ್ಪ. ಜಂಬಗ ತೂಕಪ್ಪ. ಜಂಬದ ತೂಕಪ್ಪ. ತುಂಬಿದ ತುಪ್ಪದ, ತಂಬಿಗೆ ತಂದಾನ. ತುಂಬಿದ ತುಪ್ಪಕ್ಕೆ ತಂಬಿನ ತಂದಾನ. ತುಂಬಿದ ತುಪ್ಪದ, ತಂಬಿಗೆ ತಂದಾನ. ತುಂಬಿದ ತುಪ್ಪದ, ತಂಬಿಗೆ ತಂದಾನ. ಜಂಬಗ ತೂಕಪ್ಪ, ತುಂಬಿದ ತುಪ್ಪದ, ತಂಬಿಗೆ ತಂದಾನ. ಜಂಬದ ತೂಕಪ್ಪ, ತುಂಬಿದ ತುಪ್ಪದ, ತಂಬಿಗೆ ತಂದಾನ. ಪ್ರಾಕ್ಟೀಸ್ ಮಾಡ್ಕೊ, ಬರುತ್ತೆ ನಿಮಗೆ. ಓಕೆನಾ? ನಾನು ಹೋಗೋಗಿ ಹೇಳ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ನನಗೆ ಹೋಗೋಗಿ ಹೇಳ್ಬೇಕು, ಆಯ್ತಾ? ಸರ್ ಬನ್ನಿ ಸರ್ ನೀವು. ಈಗ ಸಾಹೇಬ್ರೆ ತಮ್ಮ ಹೆಸರು? ಸರ್ ಕಿಶಾನ್. ಕಿಶಾನ್, ಇಟ್ಕೊಳ್ಳಿ ಸರ್ ಮೊಬೈಲು. ಅಲ್ಲ, ಮೊಬೈಲ್ ಗೊತ್ತೈತೆ, ಮೊಬೈಲ್ ಹಿಡಿ, ಪುಸ್ತಕ ಹಿಡಿ. ಮೈಕ್ ಇಟ್ಕೊಳ್ಳಿ. ಈಗ ನಿಮಗೆ ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲ್ ಎತ್ತಿದ್ದು ಸುಸ್ತಾಗಿ ಸತ್ತಿದ್ರು. ಪುಂಡ ಮಾಡಲ ಒಂಚೂರು? ಪುಂಡ. ಓಕೆ. ಕೆಸ್ತೂರು ರಸ್ತೆಯಲ್ಲಿ ಕೆಸ್ತೂರು ಗೊತ್ತಲ್ಲ, ಮಧುರ ಹತ್ರ, ಆ ರಸ್ತೆಯಲ್ಲಿ ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಒಬ್ರು ಕಸ್ತೂರು ರಂಗರಾಯರು ಅಂತ ಇದ್ರು ಕೆಸ್ತೂರು ರಸ್ತೆಯಲ್ಲಿ. ಪಿಸ್ತೂಲ್ ಎತ್ತಿದ್ದು ಸುಸ್ತಾಗಿ ಸತ್ತಿದ್ರು. ಹೇಳಿ ಈಗ. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲ್ ಎತ್ತಿದ್ದು ಸುಸ್ತಾಗಿ ಸತ್ತಿದ್ರು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲ್ ಎತ್ತಿದ್ದು ಸುಸ್ತಾಗಿ ಸತ್ತಿದ್ರು. ಇವ್ನು ಇಂಗ್ಲಿಷ್ ಮೀಡಿಯಂ, ಅದಕ್ಕೆ ಇವ್ನು ಇಂಗ್ಲೀಷಲ್ಲಿ ಹೇಳ್ಕೊಡ್ತೀನಿ. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಹೇಳಪ್ಪ ಫಾಸ್ಟ್ ಆಗಿ. Good blood, black blood. Good blood, black blood. Good blood, black blood. Good blood, black blood. ಕರೆಕ್ಟಾಗಿ ಹೇಳ್ತಾವ. ನನ್ಗೆ ಇಂಗ್ಲೀಷ್ ಗೊತ್ತಾಗಲ್ಲ, ಕರೆಕ್ಟಾಗಿ ಹೇಳ್ತಾವ. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಬ್ಯಾಡ್ ಅಂತ ಹೇಳಬೇಕು ನೀನು. Good blood, bad blood. Good blood, bad blood. ಬ್ಲಡ್ ಅಂತ ಇದೆಯಲ್ಲಪ್ಪ. ಬ್ಲಡ್. ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. Good bed. ಈ ಟಂಗ್ ಟ್ವಿಸ್ಟರ್ ಅಂತಾರೆ ಇದನ್ನ. ನೀವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಬಾಯಿಗೆ ಎಕ್ಸರ್ಸೈಸ್ ಮಾಡ್ಬೇಕು, ನಾಲ್ಗೆಗೆ ಎಕ್ಸರ್ಸೈಸ್ ಮಾಡ್ಬೇಕು, ಅಲ್ವಾ? ಲಿಪ್ಗೆ ಎಕ್ಸರ್ಸೈಸ್ ಹೆಂಗ್ ಮಾಡೋದು ಗೊತ್ತಾ? ಬಸ್ ಬಿಡೋಕ್ ಗೊತ್ತಲ್ಲ? ನೀವು ಬಸ್ ಬಿಡ್ಬೇಕು ಡೈಲಿ 5 ಸಲ, ಗೊತ್ತಾಯ್ತಾ? ನೋಡಿ, ಕಂಟಿನ್ಯೂ. ನೀನ್ ಬಿಡು ನೋಡೋದು. ಅಯ್ಯೋ, ಭಯನೇ ಆಗೋಯ್ತು, ಎಲ್ಲಿ ಕೂತು ಬಿಡ್ತಾರೋ ಅಂತ, ಅಲ್ವಾ? ಇದು ಪ್ರಾಕ್ಟೀಸ್ ಮಾಡಿ ಮಕ್ಕಳ, ಅಲ್ವಾ? ಒಂದು ಲಿಪ್ ಮೂಮೆಂಟ್ಗೆ, ಲಿಪ್ ಎಕ್ಸರ್ಸೈಜ್. ಆಮೇಲೆ ನಾಲ್ಗೆಗೆ ಟಂಗ್ ಎಕ್ಸರ್ಸೈಜು. ನೋಡಿ, ಕರೆಕ್ಟ್. ಇವು ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಓಕೆನಾ? ಇದೊಂದು. ಆಮೇಲೆ ಡ್ರ. ನಾನು ಟಿ ಡ್ರ ಬೇರೆ, ಇದು ಡ್ರ. ನೀನ್ ಮಾಡ್ತೀಯಾ? ಮಾಡ್ತೀಯ, ನೀನ್ ಚೆನ್ನಾಗಿ ಮಾಡ್ತೀಯ. ಡ್ರ ಮಾಡು. ಸೂಪರ್. ಇದನ್ನೇ ಎಕ್ಸರ್ಸೈಸ್ ಮಾಡಬೇಕು ಡೈಲಿ 5 ಸಲ ಮಾಡಬೇಕು ನೀವು. ನಾನು ಈ ಥರದ್ದು ಕಲಿಯೋಕ್ಕೆ ನಾನು ಸಾಕಷ್ಟು ತರಬೇತಿಗಳಿಗೆ ಹೋಗಿದ್ದೀನಿ. ಸುಮಾರು ಒಂದು 10ರಿಂದ 15 ನಾನು ಈ ಥರದ ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿ, ತರಬೇತಿಗಳನ್ನ ಅಟೆಂಡ್ ಮಾಡಿ, ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಮಾರಂಭಗಳಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇರೋದು ಅಂದರೆ ಇದರಿಂದನೇ. ಓಕೆ ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಜೋರಾಗಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಹೇಳಿ. ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಎಲ್ಲರೂ ಹೇಳಿ, ಮೊಬೈಲ್ ಬಿಡಿ, ಮೊಬೈಲ್ ಬಿಡಿ, ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ. ಥ್ಯಾಂಕ್ ಯು ಮಕ್ಕಳ. ಓಕೆ, ಈಗ ಇನ್ನೊಂದು ಹಾಡಿಗೆ ಹೋಗೋಣ. ಓಕೆ, ಒಂದು ಕ್ವಶನ್ ನಿಮ್ಗೆ ಕೊಟ್ಟಿರ್ತೀನಿ.
ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯರ ವಿವರಗಳನ್ನ ಹೇಳಬೇಕು, ಸರಿನಾ? ಅವ್ರು ಹೇಳ್ದವ್ರಿಗೆ ಬಹುಮಾನ ಕೊಡ್ತೀನಿ ನಾನು. ಸೊ 9th 8th ಅವರು ಯಾರು ಹೇಳ್ತೀರಾ ನಾನು ಕೊನೆಯಲ್ಲಿ ಕೇಳ್ತೀನಿ, ಅದಕ್ಕೆ ಈಗಲೇ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ನೀವೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ. ಓಕೆ, ಈಗ ಒಂದು ತರಕಾರಿ ಹಾಡು ಆಡೋಣ, ಓಕೆನಾ? ಎಲ್ಲ ತರಕಾರಿ ಗೊತ್ತಲ್ಲ? ಏನೇನು ತರಕಾರಿ ತಿಂದಿದ್ದೀರಾ ನೀವು? ಕ್ಯಾರೆಟು, ಬೀಟ್ರೋಟು, ಬದನೆಕಾಯಿ, ಹಾಗಲಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕುಂಬಳಕಾಯಿ, ಸೋರೆಕಾಯಿ, ಸೊಪ್ಪು, ಅರಿವೆ ಸೊಪ್ಪು, ಸೌತೆಕಾಯಿ ಅಲ್ವಾ, ಎಲೆಕೋಸು, ಹೂಕೋಸು, ಯಾವುದೋ ಡ್ಯಾಶ್ ಡ್ಯಾಶ್ ಇನ್ನು ಎಲ್ಲ ಇದ್ದಾವೆ ಅಲ್ವಾ? ಸೊ ಅದ್ರದ್ದೊಂದು ಹಾಡಾಡೋಣ. ಓಕೆ. ಬೇಲಿ ಮೇಲೆ ಬಳ್ಳಿರಾಯ, ಬೇಲಿ ಮೇಲೆ ಬಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿರೋ ಅರ್ವೆ ಸೊಪ್ಪು ಹಾರಾಡ್ತಿತ್ತು, ತೋಟದಲ್ಲಿರೋ ಅರ್ವೆ ಸೊಪ್ಪು ಹಾರಾಡೋ ಸುದ್ದಿ ಕೇಳಿ ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇತ್ತು. ಬೇಲಿ ಮೇಲೆ ಬಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿರೋ ಹರ್ವೆ ಸೊಪ್ಪು ಹಾರಾಡ್ತಿತ್ತು, ತೋಟದಲ್ಲಿರೋ ಹರ್ವೆ ಸೊಪ್ಪು ಹಾರಾಡೋ ಸುದ್ದಿ ಕೇಳಿ ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇತ್ತು. ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇರೋ ಸುದ್ದಿ ಕೇಳಿ, ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇರೋ ಸುದ್ದಿ ಕೇಳಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡಾಡ್ತಿತ್ತು, ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡಾಡೋ ಸುದ್ದಿ ಕೇಳಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡಾಡೋ ಸುದ್ದಿ ಕೇಳಿ ನುಗ್ಗೆಕಾಯಿ ಹಾಗಲಕಾಯಿ ಹಾಕಿತ್ತು. ಬೇಲಿ ಮೇಲೆ ಬಳ್ಳಿರಾಯ ಬರುವನೆಂಬ ಸುದ್ದಿಗೆ ತೋಟದಲ್ಲಿರೋ ಅರವೆ ಸೊಪ್ಪು ಹಾರಾಡ್ತಿತ್ತು, ತೋಟದಲ್ಲಿರೋ ಅರವೆ ಸೊಪ್ಪು ಹಾರಾಡೋ ಸುದ್ದಿಗೆ ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇತ್ತು. ಗಿಡದಲ್ಲಿರೋ ಮೆಣಸಿನಕಾಯಿ ಅಣ್ಣ, ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇರೋ ಸುದ್ದಿ ಕೇಳಿ ಬಳ್ಳಿಲಿರೋ ಕುಂಬಳಕಾಯಿ ಉರುಳಾಡ್ತಿತ್ತು, ಬಳ್ಳಿಲಿರೋ ಎಲ್ಲ ಒಂದ್ಸಲ ಮನೆ ನೋಡೋಣ. ಬಳ್ಳಿಲಿರೋ ಕುಂಬಳಕಾಯಿ ಉರುಳಾಡೋ ಸುದ್ದಿ ಕೇಳಿ ಸುಂದರಿ ಟೊಮೊಟೊ ನಗ್ತಾ ಇತ್ತು, ಸುಂದರಿ ಟೊಮೊಟೊ ನಗ್ತಾ ಇತ್ತು. ಬೇಲಿ ಮೇಲೆ ಬಳ್ಳಿರ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿರೋ ಅರವೆ ಸೊಪ್ಪು ಹಾರಾಡ್ತಿತ್ತು, ತೋಟದಲ್ಲಿರೋ ಅರವೆ ಸೊಪ್ಪು ಹಾರಾಡೋ ಸುದ್ದಿ ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇತ್ತು, ಗಿಡದಲ್ಲಿರೋ ಮೆಣಸಿನಕಾಯಿ ಕುಣಿತಾ ಇತ್ತು. ಚೆನ್ನಾಗಿದೆಯಾ ಹಾಡು? ಚೆನ್ನಾಗಿದೆಯಾ? ಹೊಡೀರಿ ಒಂದು ರಾಕೆಟ್ ಕ್ಲಾಸ್ ಕೊಡಿ ನೋಡೋಣ, ಯಾಕಲ್ಲ. ಟೇಕ್ ಪೊಸಿಷನ್, ಸ್ಟಾರ್ಟ್. ನಮ್ಮ ಜನಪದದಲ್ಲಿ ತಾಯಿ ಮಗುನ ಹತ್ರ, ಈಗ ತಾಯಿ ಕೂಲಿಗೆ ಹೋಗ್ಬೇಕಾಗಿತ್ತು, ಸಂತೆಗೆ ಹೋಗ್ಬೇಕಾಗಿತ್ತು, ಸಾಮಾನು ತರೋದಕ್ಕೆ ಅಂಗಡಿಗೆ ಹೋಗ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಜನಪದರು ಮಕ್ಕಳನ್ನ ಸಂತೈಸಿ ಹಾಡು ಜೋಗುಳ ಹಾಡುಗಳು ಹಾಡ್ತಾ ಇದ್ರು. ಅಳ್ಬ್ಯಾಡ ಓಯ್ ಅಳ್ಬ್ಯಾಡ ನನ್ನ ಕನ್ನ, ಅಳ್ಬ್ಯಾಡ ನನ್ನ ಕನ್ನ ಗಿರಣಿಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ರಾತ್ರಿಗೋಗಿ ಬರ್ತೀನಿ, ಸಂತೆಗೋಗಿ ಬರ್ತೀನಿ, ನಿನ್ಗೆ ಕುಚ್ಚಿನ ಗುಲಾಬಿ ತರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಗಿರಣಿಗೋಗಿ ಬರ್ತೀನಿ, ಗಿರಣಿಗೋಗಿ ಬರ್ತೀನಿ, ನಿಂಗೆ ಗಿರಿನ್ ಲಂಗ ತರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬರ್ತೀನಿ, ನಿನ್ಗೆ
ಗೆಜ್ಜೆ ಡಾಬು ತರ್ತೀನಿ ಅನ್ಬ್ಯಾಡ ನನ್ನ ಕಂದ. ನೀನು ಗೆಜ್ಜೆ ಡಾಬು ಹಾಕೋದ್ಯಾ? ಯಾರು ಹಾಕ್ಬೇಕು ಇವಳಿಗೆ? ನಿನ್ಗೆ ಗೆಜ್ಜೆ ಡಾಬು ತರ್ತೀನಿ ಅನ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ಬರ್ತೀನಿ ಅನ್ಬ್ಯಾಡ ನನ್ನ ಕಂದ, ನಾನು ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ. ನಿನ್ಗೆ ಒಪ್ಪಿದ ಹುಡುಗನ ಕರ್ತೀನಿ ಅನ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ಬರ್ತೀನಿ ಅನ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ಬರ್ತೀನಿ. ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ. ನಿನಗೆ ಹಸಿರಿನ ಕಡಗ ತರ್ತೀನಿ ಅನ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ಬರ್ತೀನಿ. ಹಾಡಿ ಒಂದ್ಸಲ. ಅಳ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ಅಳ್ಬ್ಯಾಡ ನಾನು ಸಂತೆ ಹೋಗಿ ಬರ್ತೀನಿ, ಅಳ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ. ನಿನ್ಗೆ ಒಪ್ಪಿದ ಹುಡುಗಿನ ತರ್ತೀನಿ ಅಳ್ಬ್ಯಾಡ ನನ್ನ ಕಂದ, ನಾನು ಸಂತೆ ಹೋಗಿ ಬರ್ತೀನಿ, 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 ಅಳ್ಬ್ಯಾಡ ನನ್ನ ಕಂದ, ನಾನು ಸಾತ್ರೆ ಹೋಗಿ ಬರ್ತೀನಿ. ಚೆನ್ನಾಗಿದೆ ಈ ಹಾಡು. ನೋಡಿ, ನಿಮಗೆ ಈ ಹಾಡು ಗೊತ್ತು ನನ್ನ ಪ್ರಕಾರ. ಮೊಲದ ಮರಿ ಹಾಡು ಬಾರೆ, ಚಿಪುಕ 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 ಚಿಪುಕೆ ನೆಗೆದು ಬಾರೆ. ಮೊಲದ ಮರಿ ಹಾಡು ಬಾರೆ, ಚಿಪುಕೆ 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 ನೆಗೆದು ಬಾರೆ. ಪೊದರಿನಿಂದ ಪದರಿನೊಳಗೆ ನಿನ್ನಾಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿದೋಟ. ಪೊಗರಿನಿಂದ ಪೊಗರಿನೊಳಗೆ ನಿನ್ನಾಟ, ಗಿಡದ ಸೊಗಸು ಚಿತ್ತ ನಿನಗೆ ಚಿಗುರಿನೋಟ. ಸಣ್ಣ ಕಣ್ಣು ಗಿಡ್ಡ ಬಾಲ ನಿನಗೆ ಚಂದ, ಸಣ್ಣ ಕಣ್ಣು ಗಿಡ್ಡ ಬಾಲ ನಿನಗೆ ಚಂದ. ಎದ್ದು ನನ್ನ ಬಳಿಗೆ ಬಂದು ನೋಡು ಕಂದ, ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ. ಅಲ್ವಾ? ಒಂದ್ಸಲ ಎಲ್ಲರೂ ಜೋರಾಗಿ ಮೊಲದ ಮರಿ ನೆಗೆದು ಬಾರೆ, ಮೊಲದ ಮರಿ ಚಿಪುಕೆ ಚುಪುಕೆ 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 ನೆಗೆದು ಬಾರೆ, ಚಿಪುಕೆ ಚುಪುಕೆ 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 ನೆಗೆದು ಬಾರೆ. ಚೆನ್ನಾಗಿದೆ ಅಲ್ವಾ ಹಾಡು? ಆಮೇಲೆ ಇನ್ನೊಂದು ಹಾಡು ಗೊತ್ತಾ? ನಾಯಿ ಮರಿ ತಿಂಡಿ ಬೇಕು, ತಿನ್ನಬೇಕು ಎಲ್ಲ ಬೇಕು. ನಾಯಿ ಮರಿ ತಿಂಡಿ ಬೇಕು, ತಿನ್ನಬೇಕು ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ನಾಯಿ ಮರಿ ಏಕೆ ಬೇಕು? ತಿಂದು ಗಟ್ಟಿಯಾಗಿ ಮರಿಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ? ಹೋಗಿ ಹೇಳುವೆ, ಜಾಣ ಮರಿ ನಾನು ಹೋಗಿ ತಿಂಡಿ ತರುವೆನು, ನಾವು ನಿನ್ನ ಮರಿಯನ್ನು ಕಾಯುತ್ತಿರುವೆನು. ಅಲ್ವಾ? ನೀವು ಕಲಿಬೇಕು ನೀವು, ಅಲ್ವಾ? ಥ್ಯಾಂಕ್ ಯು. ನೀವು ಒಂದಷ್ಟು ಹಾಡುಗಳು ನಾನು ಕಲಿಸಿದ್ವಿ ಇವತ್ತು. ಹೊಲದ ಮರಿ ನಮ್ಗೆ ಗೊತ್ತೇ ಇರಲಿಲ್ಲ, ನೀವೇ ಕಲಿಸಿದ್ವಿ ಅಲ್ವಾ? ಇದು ಗೊತ್ತಿಲ್ಲ, ನೀವೇ ಕಲಿಸಿದ್ವಿ. ಚೆನ್ನಾಗಿದೆಯಾ? ಓಕೆ. ನಿಮಗೆ 7ನೇ ಕ್ಲಾಸಲ್ಲಿ ಒಂದು ಪದ್ಯ ಇದೆ ಗೊತ್ತಾ? ಜನಪದ. ಯಾರು ಹೇಳ್ತೀರಾ 7ನೇ ಕ್ಲಾಸಲ್ಲಿರೋರು? 8ನೇ ತರಗತಿಯವರು ಹೇಳಿ. 7ನೇ ಕ್ಲಾಸಲ್ಲಿ ನಾ ಪದ್ಯ ಮಾಡಿಲ್ಲ ಅಂದರೆ 8ನೇ ತರಗತಿ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೇನೋ, ನಿನ್ನ ತವರೂರ ನಾನೇನು ಬಲ್ಲೇನೋ, ಗೊತ್ತಿಲ್ಲ ಎನಗೆ ಗೊತ್ತಿಲ್ಲ ಎನಗೆ
ಗುರಿ ಇಲ್ಲ ಎನೆ ಬಾಲೆ ತೋರಿಸುವಾರೆ ತವರೂರ ಭಾಗ್ಯದ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಹೋಗಿ ಬಾನಂತವರಿಗೆ. ಅಲ್ವಾ, ಇದು ಹಾಡು ಕೇಳಿದ್ದೀರಲ್ವಾ ನೀವು? ಸೂಪರ್ ಮಕ್ಕಳ. ಈಗ ಪರಿಸರ ಇವತ್ತು ಮಲೆನಾಡು ಎಲ್ಲರೂ ನೋಡಿದ್ದೀರ, ಕೆಲವರೆಲ್ಲ ಶಿಕ್ಷಕರು ಗೊತ್ತು. ಆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಒಂದಷ್ಟು ಗಿಡ ಮರ ಬಳ್ಳಿಗಳಿರ್ತವೆ ಅಲ್ವಾ? ಆ ಗಿಡ ಮರ ಬಳ್ಳಿ ಯಾರು ನೆಟ್ಟಿದ್ದು ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಈಗ ನಾನು ಯಾರು ನೆಟ್ಟಿದ್ದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಜನಪದ ವಿದ್ವಾಂಸರಾದಂಥ ನಮ್ಮ ಗೋವಿಂದರಾಜ್ ಅವರು ಈ ಹಾಡನ್ನ ಬರೆದಿದ್ದಾರೆ ಮಕ್ಕಳಿಗೋಸ್ಕರ, ನಿಮಗೋಸ್ಕರ. ಹಣ್ಣ ತಿಂದು ಹಕ್ಕಿಯೊಂದು ಹಿಕ್ಕೆ ಹಾಕಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು. ತೊಲಕು. ಹಣ್ಣ ತಿಂದು ಹಕ್ಕಿಯೊಂದು ಹಿಕ್ಕೆ ಹಾಕಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು. ಹಣ್ಣ ತಿಂದು ಹಕ್ಕಿಯೊಂದು ಹಿಕ್ಕೆ ಹಾಕಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು. ನೆಲದ ಒಡಲ ಸೇರಿ ಬೀಜ ಮೊಳಕೆಯಾಯಿತು, ನೆಲದ ಒಡಲ ಬೀಜ ಸೇರಿ ಮೊಳಕೆಯಾಯಿತು. ಮೊಳಕೆ ಬೆಳೆದು ಎಡೆಯ ಪಡೆದು ಗಿಡವೇ ಆಯಿತು, ಮೊಳಕೆ ಬೆಳೆದು ಎಲೆಯ ಪಡೆದು ಗಿಡವೇ ಆಯಿತು. ಹಣ್ಣ ತಿಂದು ಹಕ್ಕಿಯೊಂದು ಹಿಕ್ಕೆ ಹಾಕಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು. ಗಿಡವು ಬೆಳೆದು ಕೊಂಬೆ ಚಾಚಿ ಮರವೇ ಆಯಿತು, ಗಿಡವು ಬೆಳೆದು ಕೊಂಬೆ ಚಾಚಿ ಮರವೂ ಆಯಿತು. ಮರದ ತುಂಬ ಹೂ ಕವಳಿ ಹಣ್ಣು ಬಂದಿತು, ಹಣ್ಣ ತಿಂದ ಹಕ್ಕಿ ಹಿಕ್ಕೆ ನೆಲಕ್ಕೆ ಬಿದ್ದಿತು. ನೆಲದ ಒಡಲಿನಿಂದ ಮತ್ತೆ ಗಿಡವು ಬೆಳೆದಿತು, ನೆಲದ ಒಡಲಿನಿಂದ ಮತ್ತೆ ಗಿಡವು ಬೆಳೆದಿತು. ಹಣ್ಣ ತಿಂದು ಹಕ್ಕಿಯೊಂದು ಹಿಕ್ಕೆ ಹಾಕಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು. ಒಂದು ಮರದ ಸುತ್ತ 100 ಗಿಡಗಳಾದವು, ಒಂದು ಮರದ ಸುತ್ತ 100 ಗಿಡಗಳಾದವು. ಬೆಳೆದು ಬೆಳೆದು ದೊಡ್ಡ ದೊಡ್ಡ ಮರಗಳಾದವು, ಮರಗಳಿಂದ ಬರಡ ನೆಲವು ವನವೇ ಆಯಿತು. ಹಕ್ಕಿ ಪಕ್ಷಿ ಪ್ರಾಣಿ ಜನಕ್ಕೆ ತಾಣವಾಯಿತು, ಹಕ್ಕಿ ಪಕ್ಷಿ ಪ್ರಾಣಿ ಜನಕ್ಕೆ ತಾಣವಾಯಿತು. ಹಣ್ಣ ತಿಂದು ಹಕ್ಕಿಯೊಂದು ಹಿಕ್ಕೆ ಹಾಕಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು, ಹಿಕ್ಕೆಯೊಳಗೆ ಇದ್ದ ಬೀಜ ನೆಲವ ಸೇರಿತು. ಒಂದು ಹಕ್ಕಿಯಿಂದ ಒಂದು ಕಾಡು ಆಯಿತು, ಒಂದು ಹಕ್ಕಿಯಿಂದ ಒಂದು ಕಾಡು ಆಯಿತು. ಕಾಡಿನಿಂದ ಜೀವ ಜಂತು ಬದುಕು ಸಾಗಿತು, ಕಾಡಿನಿಂದ ಜೀವ ಜಂತು ಬದುಕು ಸಾಗಿತು. ಕಾಡಿನಿಂದ ನಮ್ಮ ನಾಡು ಹಸನವಾಯಿತು, ಕಾಡಿನಿಂದ ನಮ್ಮ ನಾಡು ಹಸನವಾಗಿತು, ಕಾಡಿನಿಂದ ನಮ್ಮ ನಾಡು ಹಸನವಾಯಿತು. ಅಖಿಲ ಪಕಿಲ ಧೂಮ್ ತಲಕ, ಅಖಿಲ ಪಕಿಲ ಧೂಮ್ ತಲಕ, ಅಖಿಲ ಪಕಿಲ ಧೂಮ್ ತಲಕ. ಮ್ಯಾಕ್ಸ್ ಮುಲ್ಲರ್ ಶಾಲೆ, ಮ್ಯಾಕ್ಸ್ ಮುಲ್ಲರ್ ಶಾಲೆ, ಮ್ಯಾಕ್ಸ್ ಮುಲ್ಲರ್ ಶಾಲೆ. ಓಕೆ, ಈಗ ಮತ್ತೊಂದು ಒಂದು ಗೀತೆ ಹಾಡ್ತೀನಿ. ಏರೋಪ್ಲೇನ್ ಚಿಟ್ಟೆ ಗೊತ್ತಾ ನಿಮಗೆ? ಯಾರು ಗೊತ್ತು? ನೋಡಿದಿರಲ್ವಾ? ಸೊ ಏರೋಪ್ಲೇನ್ ಚಿಟ್ಟೆದು ಒಂದು ಹಾಡಿದೆ. ಯಾರು ಹಾಡೋರು ಮಕ್ಕಳು ದಯಮಾಡಿ ವೇದಿಕೆ ಮೇಲೆ ಬರ್ಬೋದು. ಅಷ್ಟರೊಳಗೆ ಇದನ್ನು ನಾನು ಆಡ್ಬಿಡ್ತೀನಿ. ಇಲ್ಲ, ಫಸ್ಟ್ ಅವ್ರ ಕೈಲಿ ಆಡ್ಸೋಣ ಅಲ್ವಾ? ಏರೋಪ್ಲೇನು ಚಿಟ್ಟೆ ಹೇರಿ ಹೋಗಬ್ಯಾಡ, ನಾನು ಬರ್ತೀನಿ ನಿನ್ ಕುಟ್ಟೆ ಬಿಟ್ಟು ಹಾರಬ್ಯಾಡ. ಏರೋಪ್ಲೇನು ಚಿಟ್ಟೆ ಹೇರಿ ಹೋಗಬ್ಯಾಡ, ನಾನು ಬರ್ತೀನಿ ನಿನ್ ಕುಟ್ಟೆ ಬಿಟ್ಟು ಹಾರಬ್ಯಾಡ. ಕುತ್ಕೊಂತೀನಿ ಬೆನ್ನಿನ ಮ್ಯಾಗೆ ಕರ್ಕೊಂಡೋಗು ಮೇಲೆ ಮೇಲೆ, ಕುತ್ಕೊಂತೀನಿ ಬೆನ್ನಿನ ಮ್ಯಾಗೆ ಕರ್ಕೊಂಡೋಗು ಮೇಲೆ ಮೇಲೆ. ಆಕಾಶಾಗೆ ಸುತ್ತಿ ಹೊಡ್ಸು ಊರನ್ನೆಲ್ಲ ತೋರ್ಸು, ಆಕಾಶಾಗೆ ಸುತ್ತಿ ಹೊಡ್ಸು ಊರನ್ನೆಲ್ಲ ತೋರ್ಸು. ಬೆಂಗಳೂರಿಗೆ ಹೋಗೋಣ, ವಿಧಾನಸೌಧ ನೋಡೋಣ, ಮಂಗಳೂರು ಹೋಗೋಣ,
ಸಮುದ್ರದಲ್ಲಿ ಈಜೋಣ, ಬೆಂಗಳೂರಿಗೂ ಹೋಗೋಣ, ವಿಧಾನಸೌಧ ನೋಡೋಣ, ಮಂಗಳೂರಿಗೂ ಹಾರೋಣ, ಸಮುದ್ರದಲ್ಲಿ ಈಜೋಣ, ಚಂದ್ರನ ಲೋಕಕ್ಕೆ ಹೋಗೋಣ, ಚಂದ್ರನ ಮ್ಯಾಲ ಆಡೋಣ, ಚಂದ್ರನ ಲೋಕಕ್ಕೆ ಹೋಗೋಣ, ಚಂದ್ರನ ಮ್ಯಾಲ ಆಡೋಣ, ಮಂಗಳ ಗ್ರಹಕ್ಕೂ ಆದ್ರೂ ಒಂದ್ ಕೈ ನೋಡೇ ಬಿಡೋಣ, ಮಂಗಳ ಗ್ರಹಕ್ಕ ಆದ್ರೂ ಒಂದ್ ಕೈ ನೋಡೇ ಬಿಡೋಣ, ಏರೋಪ್ಲೇನು ಚಿಟ್ಟೆ ನೀರಿನ ಹೋಗಬ್ಯಾಡ, ಕಾಣ್ಪಟ್ಟೀನಿ ಬೆನ್ನಿನ ಮೇಲೆ ಕುತ್ಕೊತೀನಿ, ಬೆನ್ನಿನ ಮೇಲೆ ಬಿಟ್ಟು ಹಾರ ಬ್ಯಾಡ, ಬಿಟ್ಟು ಹಾರ ಬ್ಯಾಡ, ಬಿಟ್ಟು ಹಾರ ಬ್ಯಾಡ. ಆ ಹಾಡೋರು ಬರಲಿಲ್ಲ, ಟೀಚರ್ಸ್ ಒಂಚೂರು ಯಾರನ್ನ ಕಳಿಸ್ಕೊಡಿ, ಮಕ್ಕಳು ಹಾಡೋರ. ಆಮೇಲೆ ಈಗ ನೋಡಿ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನಿಜವಾಗೂ ನಿಮ್ಮ ಶಾಲೆ ನೋಡಿದಾಗ ನಿಮ್ಮ ಶಾಲೆ ಬಗ್ಗೆ ಒಂದೆರಡು ಮಾತಾಡಲ್ಲ, ಕೇಳ್ತೀರಾ? ಎಲ್ಲ ಕೈ ಕಟ್ಟಿ ಸರಿಯಾಗಿ ಕುತ್ಕೊಳ್ಳಿ, ಸ್ಟಿಪ್ ಆಗಿ. ಓಕೆ, ಈಗ ನೋಡಿ, ನನಗೆ ಬಹಳ ಖುಷಿ ಆಯಿತು. ನನ್ನ ಶಾಲೆ ಎಂಟ್ರ್ ಆಗ್ತಿದ್ದಂಗೆ ನನಗೆ ಇದು ವ್ಯೂ ನೋಡ್ತಿದ್ದಂಗೆ ಬಹಳ ಖುಷಿ ಆಯಿತು. ನಿಜವಾಗೂ ನೀವು ನಿಮ್ಮ ಸೌಭಾಗ್ಯ ಇಂಥ ಶಾಲೆಗಳಲ್ಲಿ ಶಿಕ್ಷಣ ಪಡಿತಾ ಇರೋದು. ಯಾಕೆಂದರೆ ನೋಡಿ, ಎಷ್ಟು ಅಂಗಳ ಇದೆ ನೋಡಿ ಸರ್, ದೊಡ್ಡದಾದ ಅಂಗಳ, ಆಟದ ಮೈದಾನ ಇದೆ, ಅದರಲ್ಲಿ ಒಂದು ಕಡೆ ಪರಿಸರ ಇದೆ, ಇನ್ನೊಂದು ಕಡೆ ಒಳ್ಳೆ ಬಣ್ಣ ಬಣ್ಣದ ಗೋಕುಳಿಯ ಗೋಡೆಗಳು ಅಲಂಕೃತಗೊಂಡಿದ್ದಾವೆ. ಇದರ ಮಧ್ಯೆ ಒಳ್ಳೆ ಸುಸಜ್ಜಿತವಾದ ಬಿಲ್ಡಿಂಗು, ದೊಡ್ಡ ಬಿಲ್ಡಿಂಗ್ ಇದೆ. ಸೊ ಇಲ್ಲಿ ನುರಿತವಾದ ಶಿಕ್ಷಕರು ಕೂತಿದ್ದಾರೆ. ಅದ್ಭುತವಾಗಿ ಅವರು ನಿಮಗೆ ಪಾಠ ಪ್ರವಚನಗಳನ್ನ ಮಾಡಿ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಶಿಕ್ಷಣದ ಜೊತೆಗೆ ಒಂಚೂರು ಮೌಲ್ಯಗಳನ್ನ ಕಲಿಸಿ. ಮೌಲ್ಯಗಳು ಕಲಿಸಿದ್ರೆ ಮಕ್ಕಳು ಸಂಸ್ಕಾರವಂತರಾಗ್ತಾರೆ. ಆಮೇಲೆ ಈ ನಾಡಿಗೆ ನಮ್ಮ ಶಾಲೆ, ನಮ್ಮ ಟೀಚರು ಅಂತ ಹೇಳಿ ಎಲ್ಲ ಕಡೆ ಅವರು ಸಾಯೋವರೆಗೂ, ಈಗ ನಾವು ಸಾಯೋವರೆಗೂ ನಮ್ಮ ಶಿಕ್ಷಕರನ್ನ ನಾವೇ ನೆನ್ಪಿಟ್ಕೊಂಡಿದ್ದೀವೋ ಅದೇ ಥರ ಅವರು ಕೂಡ ನೆನ್ಪಿಟ್ಕೋತಾರೆ. ನ್ಯೂ ಮ್ಯಾಕ್ಸ್ ಮುಲ್ಲರ್ ಸ್ಕೂಲು ಇನ್ನು ನೂರಾರು ವರ್ಷಗಳ ಕಾಲ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಈ ದೇಶಕ್ಕೆ ಒಳ್ಳೆ ಸತ್ಪ್ರಜೆಗಳಾಗಿ ಬಾಳಿ ಬದುಕಲಿ ಇಂಥ ಮಕ್ಕಳು ಅಂತ ಹೇಳಿ ನಾನು ಆಶಿಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟ ಜಯಲಕ್ಷ್ಮಿ ಮೇಡಮು ಮತ್ತು ಸರ್ಗೆ, ಹಾಗೆ ಎಲ್ಲ ಶಿಕ್ಷಕರಂದವ್ರಿಗೆ ನಿಮಗೆ ಒಂದು ಸ್ಪೆಷಲ್ ಕ್ಲಾಪ್ ಕೊಡ್ತೀರಾ? ಸರ್ಗೆ, ಮೇಡಮ್ಗೆ, ಟೀಚರ್ಸ್ಗೆಲ್ಲ ಕೊಟ್ಟು ಟೇಕ್ ಪೊಸಿಷನ್, ಸ್ಪೆಷಲ್ ಕ್ಲಾಪ್ ಸ್ಟಾರ್ಟ್. ಇದು ಸರ್ ಮತ್ತು ಮೇಡಮ್ಗೆ, ಓಕೆನಾ? ಟೀಚರ್ಸ್ಗೆ ಕೊಡ್ತೀರಾ? ಟೀಚರ್ಸ್ಗೆ ರಾಕೆಟ್ ಕ್ಲಾಪ್ ಕೊಡ್ತೀರಾ, ಮಳೆ ಚಪ್ಪಾಳೆ ಕೊಡ್ತೀರಾ? ರಾಕೆಟ್ ಕ್ಲಾಪ್ ಕೊಡಿ, ಯಾಕೆಂದರೆ ಮೇಲೆ ಹೋಗ್ಬಿಡ್ಬೇಕು ಅಲ್ವಾ? ಖುಷಿ, ರಾಕೆಟ್ ಅಂದರೆ ಖುಷಿ, ಸರ್ ಅಂತ ಹೋಗುತ್ತಲ್ಲ ಅಂತ. ಅದನ್ನ ಸರ್ ಅಂತ ನೀವು ವಿದ್ಯೆ ಕಲಿಬೇಕು ಅಂದ್ರೆ ಅಲ್ವಾ, ಶಿಕ್ಷಣ ಕಲಿಬೇಕು. ಓಕೆ, ಟೇಕ್ ಪೊಸಿಷನ್, ಸ್ಟಾರ್ಟ್. ನೆಕ್ಸ್ಟ್ 1 2. ಮೇಡಮ್, ಮಕ್ಕಳು ಬರಲಿಲ್ಲ, ಅಷ್ಟರೊಳಗೆ ಒಂದು ಪ್ರೇಯರ್ ಹೇಳ್ಕೊಡ್ಲಾ? ಟುಡೇ ಇಸ್ ಎ ಗುಡ್ ಡೇ. ನೀವು ಹಿಂದಿನ ಮಕ್ಕಳು ಕೇಳಿಸ್ಕೊಳ್ಳಿ. ಟುಡೇ ಇಸ್ ಎ ಗುಡ್ ಡೇ. ಟುಡೇ ಇಸ್ ಎ ಗುಡ್ ಡೇ. ಟುಡೇ ಇಸ್ ಎ ಬ್ಯೂಟಿಫುಲ್ ಡೇ. ಟುಡೇ ಐ ಪ್ರೇ ಟು ಗಾಡ್ ಟು ಗಿವ್ ಗುಡ್ ಹೆಲ್ತ್ ಅಂಡ್ peace of mind to all the people in this world. I swear I will love my country. I swear I will respect my parents and teachers. I swear I will love and respect my neighbors. I swear I will exhibit love and tolerance towards all. I pledge that I will learn my lessons with interest. I pledge that I will share my knowledge with needy person. I pledge that I will share my knowledge with needy person. I pledge that I will not hate anybody in this world. I sincerely wish happiness to all mankind in the universe. This is humble prayer for
today. ಥ್ಯಾಂಕ್ ಯು. ಈಗ ಮಕ್ಕಳು ಬಂದಿದ್ದಾರೆ ವೇದಿಕೆ ಮೇಲೆ. ಯಾವ ಹಾಡು ಆಡ್ತೀರಾ ಮಕ್ಕಳ? ಓಕೆ, ಜನಪದ ಆಡ್ತಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಹೇಳು? ಜನಪದ ನನ್ನ ಕ್ಷೇತ್ರ, ಹಂಗಾಗಿ My name is Rohit. I study in 5th standard. My name is Tejaswini. I study in 3rd standard. My name is Nishchita. I am studying in 6th standard. My name is Yashashvi. I am studying in 6th standard. My name is Shreya. I am studying in 7th standard. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚೆನ್ನಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಬಳೆಯ ಬರದಾಗ ನಯಂಗವಾಗಿ ಬರಲವ್ವ. ಬಳೆಯ ಬರದಾಗ ನಯಂಗವಾಗಿ ಬರಲವ್ವ. ಬಳೆಯ ಕೊನೆವಾಗಿ ನನ್ನ ಬೆನ್ನು ತಾಗಿದ್ದ. ಬಳೆಯ ಕೊನೆವಾಗಿ ನನ್ನ ಬೆನ್ನು ತಾಗಿದ್ದ. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ. ಚೆನ್ನಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ನಿಂಬೆಯ ಬರದಾಗ ನಯಂಗ ನಂಬಿ ಬರಲವ್ವ. ನಿಂಬೆಯ ಬರದಾಗ ನಯಂಗ ನಂಬಿ ಬರಲವ್ವ. ಚೆನ್ನಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಇವನ್ಯಾರ ಮಚದ ಮ್ಯಾಲ ಮಲಗಾನ. ಅವ್ವ ಇವನ್ಯಾರ ಮಚದ ಮ್ಯಾಲ ಮಲಗಾನ. ಗೊತ್ತಿಲ್ಲೇನವ್ವ ತಂಗಿ ಶಿಶುನಾಳ ಶಲಪರ್ಜ. ಗೊತ್ತಿಲ್ಲೇನವ್ವ ತಂಗಿ ಶಿಶುನಾಳ ಶಲಪರ್ಜ. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಸೂಪರ್. ರಿಯಲಿ ನಿಜವಾಗ್ಲೂ ನೋಡಿ, ಇವರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹಾಡ್ದ ಅಂತ. ಇದೇ ಥರ ನೀವೆಲ್ಲರೂ ಕೂಡ ನಿಮ್ಮಲ್ಲೂ ಪ್ರತಿಭೆ ಇದೆ. ಹಾಗಾಗಿ ಆ ಪ್ರತಿಭೆಯನ್ನು ಹುಡುಕ್ಬೇಕು ಅಂತಲೇ ನಾನು ಬಂದಿರೋದು. ಸೊ ಇವನಿಗೆ ಪ್ರತಿಭೆ ಇದೆ, ಇವನಿಗೆ ನಾನು ಹಾಡುಗಳನ್ನು ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಇವನ್ನ ನನ್ನ ಸಮಾರಂಭಗಳಲ್ಲಿ ಹಾಡಿಸ್ತೀನಿ. ಸೊ ನನ್ನ ಪ್ರತಿಯೊಂದು ಸಮಾರಂಭದಲ್ಲಿ ಹಾಡಿಸ್ತೀನಿ ಕೂಡ. ನೀನು ಹೊಸ ಹೊಸ ಹಾಡುಗಳನ್ನ ಕಲ್ತ್ಕೊ. ತುಂಬ ಚೆನ್ನಾಗಿ ಹಾಡ್ತೀಯ. ಇವ್ರಿಗೊಂದ್ಸಲ ರಾಕೆಟ್ ಕ್ಲಾಪ್. ಟೇಕ್ ಪೊಸಿಷನ್, ಟೇಕ್ ಪೊಸಿಷನ್, ಸ್ಟಾರ್ಟ್. ಥ್ಯಾಂಕ್ ಯು ಮಕ್ಕಳ, ತುಂಬ ಚೆನ್ನಾಗಿ. ಓಕೆ, ಮೊಬೈಲ್ ಬೇಕಾ ನಮಗೆ? ಬೇಡವಾ? ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಮೊಬೈಲ್ ಬಿಡಿ, ಪುಸ್ತಕ ಇಡಿ. ಮೊಬೈಲ್ ಬಿಡಿ. ಪುಸ್ತಕ ಇಡಿ. ಧನ್ಯವಾದಗಳು. ಹಾಂ, ಚಂದ್ರು ಅವರು ಸರ್, ನಮಸ್ತೆ, ಬನ್ನಿ. ಹಾಂ, ನಮ್ಮ ನೋಡಿ, ಅದಕ್ಕೆ ಸರ್ ನಾನು ಅವಾಗಲೇ ಇವ್ರಿಗೆ ಒಂದು ಕಸ ಎಸಿಬಾರ್ದು ಎಲ್ಲ ಕಡೆ ಅಂತೇಳಿ ಒಂದು ಜಾಗೃತಿ ಮೂಡಿಸಿದ್ದೀನಿ. ಇವರೇ ಹೆಲ್ತ್ ಇನ್ಸ್ಪೆಕ್ಟ್ರು. ಸೊ ಗಾಡಿ ಬಂದಿಲ್ಲ ಅಂದರೆ, BBMP ಗಾಡಿ ಬಂದಿಲ್ಲ ಅಂದರೆ ಸರ್ ನೀವು ಕಳಿಸ್ಕೊಡ್ತೀರಾ ತಾನೇ? ಹೇಳ್ಬಿಡಿ. ಆಯ್ ಪುಟಾಣಿಗಳ ಎಲ್ಲ ತಿಂಡಿ ತಿಂದ್ರಾ? ನನ್ನ ಪರಿಚಯ ಇದೆಯಾ ನಿಮಗೆ? ಈ ಹಿಂದೆ ನಾವು ಕರೋನಾ ಟೈಮಲ್ಲಿ ನಿಮಗೆಲ್ಲ ವ್ಯಾಕ್ಸಿನ್ ಮಾಡಿದ್ದೋ ಇಲ್ಲಿ. ಆಮೇಲೆ ಅವಾಗ ಬಂದು ಇಲ್ಲಿ ಸ್ಕೂಲಲ್ಲಿ 1ನೇ ಕ್ಲಾಸು, 5ನೇ ಕ್ಲಾಸು ಮತ್ತು 10ನೇ ಕ್ಲಾಸ್ ಮಕ್ಳಿಗೆ ಏನು ಮಾಡ್ತೀವಿ ನಾವು? ಇಂಜೆಕ್ಷನ್ ಮಾಡ್ತಾ ಇದ್ದೀವಿ. DPT ಮತ್ತು TD ಅಂದ್ಬಿಟ್ಟು ಇಂಜೆಕ್ಷನ್ ಮಾಡ್ತಾ ಇದ್ದೀವಿ ಅಲ್ವಾ? ಅದೇ ರೀತಿ ಇವತ್ತು ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಸಂಸ್ಥೆಯಲ್ಲಿ ಇಂಥ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ನಿಜವಾಗ್ಲೂ ಈ ಸಂಸ್ಥೆಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಸ್ನೇಹಿತರು ಅನೇಕ ಜನಪದ ಗೀತೆಗಳನ್ನು ಸಹ ಹಾಡಿದರು. ನಿಜವಾಗ್ಲೂ ಕಿವಿಗೆ ಇಂಪು.
ಯಾವಾಗಲೂ ನಾವು 4 ಗೋಡೆ ಮಧ್ಯೆ ಓದ್ತಾ ಇದ್ದೀವಿ ಮತ್ತು ಆಟ ಆಡ್ತಾ ಇರ್ತೀವಿ. ಇಂಥ ಗೀತೆಗಳು ಕೇಳಿದಾಗ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತದಲ್ವಾ? ಅದೇ ರೀತಿ ನಿಮ್ಮ ಶಾಲೆಯ ಮಕ್ಕಳು ಸಹ ಆ ಗೀತೆಗಳನ್ನ ಆಡಿದ್ರು, ಚೆನ್ನಪ್ಪ ಚೆನ್ನೇಗೌಡ ಅಂತ. ಅದು ತುಂಬ ಹಳೆಯ ಗೀತೆ, ಮಧುರವಾದ ಗೀತೆ ಅದು. ನಿಜವಾಗ್ಲೂ ಆ ಹುಡುಗರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಪುಟಾಣಿಗಳ ಇವಾಗ ನಿಮಗೆಲ್ಲ ಒಂದು ಏನಂದರೆ, ಈಗ ಡೆಂಗ್ಯೂ ಚಿಕನ್ಗುನ್ಯಾ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಡೆಂಗ್ಯೂ ಚಿಕನ್ಗುನ್ಯಾ ಇದ್ರ ಬಗ್ಗೆ ಗೊತ್ತಾ ತಮಗೆಲ್ಲ? ಡೆಂಗ್ಯೂ ಚಿಕನ್ಗುನ್ಯಾ ಇದು ಬಂದು ಏನು ಮಾಡ್ತದೆ ಅಂದರೆ, ನಾವು ಮನೆ ಹೊರಗಡೆ ಮತ್ತು ಒಳಗಡೆ ಸ್ವಚ್ಛತೆ ಕಾಪಾಡಿಲ್ಲ ಅಂದರೆ, ಆಮೇಲೆ ನೀರೇನಾದರೂ ಅಕಸ್ಮಾತ್ ಜಾಸ್ತಿ ದಿನ ನಾವು ಸ್ಟೋರೇಜ್ ಮಾಡಿದ್ರೆ ಅದರೊಳಗಡೆ ಈ ಥರ ಆಡ್ತಾ ಇರುತ್ತೆ, ನೋಡಿದ್ದೀರಾ? ಸೊಳ್ಳೆ ಮರಿ ಈ ಥರ ಆಡ್ತಾ ಇರುತ್ತೆ ನೋಡಿ, ಗಮನಿಸಿ. ಅದು ಪ್ಯೂಪ ಆಗ್ತದೆ. ಪ್ಯೂಪ ಆಗಿ ನಂತರ ಸೊಳ್ಳೆ ಆಗಿ ಅಗ್ಲತ್ ಕಚ್ಚೋದು. ಅದಕ್ಕೆ ನಾವೇನು ಮಾಡಬೇಕು? ಮನೆ ಒಳಗಡೆ ಮತ್ತು ಹೊರಗಡೆ ಇರ್ತಕ್ಕಂಥ ನೀರು ಶೇಖರಣಾ ತಾಣಗಳು, ನಾವು ನೀರನ್ನ ಯಾವುದ್ರಲ್ಲಿ ಶೇಖರಣೆ ಮಾಡ್ತೀವಿ? ಡ್ರಮ್ಗಳು ಇರ್ಬೋದು, ತೊಟ್ಟಿಗಳಿರ್ಬೋದು, ಬ್ಯಾರಲ್ಗಳಿರ್ಬೋದು, ಮತ್ತು ಮನೆ ಒಳಗಡೆ ಒಂದು ಪಾಟ್ಗಳು ಇಟ್ಟಿರ್ತೀವಿ ನಾವು, ಅಲಂಕಾರಿಕ ಗಿಡಗಳು. ಆಮೇಲೆ ಫ್ರಿಡ್ಜ್ ಇರುತ್ತೆ, ಫ್ರಿಡ್ಜ್ ಹಿಂದೆಗಡೆ ಒಂದು ಚಿಕ್ಕದೊಂದು ಬಟ್ಲೆ ಇರುತ್ತೆ, ಅದರೊಳಗೂ ಸಹ ಆ ಸೊಳ್ಳೆಗಳು ಮೊಟ್ಟೆ ಇಡ್ತವೆ. ಆಮೇಲೆ ಎಷ್ಟೋ ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ಹೂವಿನ ಒಂದು ಕಳಸ ಇರ್ತದೆ, ನೋಡಿದ್ದೀರಾ ಕಳಸ? ಆ ಕಳಸ ಏನಾದರೂ ಓಪನ್ ಇದ್ದು ಜಾಸ್ತಿ ದಿನ ಪೂಜೆ ಮಾಡಿಲ್ಲ ಅಂದರೆ ಸೊಳ್ಳೆ ಹೋಗಿ ಅದರೊಳಗೂ ಮೊಟ್ಟೆ ಇಡ್ತದೆ. ತದನಂತರ ಹೊರಾಂಗಣ ಅಂತ ಬಂದಾಗ ಹೊರಗಡೆ, ಉದಾಹರಣೆ ನೋಡಿ, ಟೈರ್ ಇದೆ, ಟೈರು ಕ್ಲೋಸ್ ಇದೆ, ಆ ಟೈರ್ ಒಳಗಡೆ ನೀರು ನಿಂತ್ಕೊಳ್ಳಲ್ಲ ಮತ್ತು ಸೊಳ್ಳೆ ಹೋಗಿ ಮೊಟ್ಟೆ ಇಡಲ್ಲ. ಅದೇ ರೀತಿ ಸುತ್ತಮುತ್ತಲೂ, ಮನೆ ಸುತ್ತಮುತ್ತಲೂ ಡ್ರಮ್ಗಳಿರ್ಬೋದು, ಬ್ಯಾರಲ್ ಇರ್ಬೋದು, ಮತ್ತು ಹೂವಿನ ಕುಂಡುಗಳಿರ್ಬೋದು. ಆಮೇಲೆ ತ್ಯಾಜ್ಯ ವಸ್ತುಗಳು, ಈಗ ಯಾವುದೋ ಒಂದು AC ಕೂಲರ್ ಕೆಟ್ಟಾಗಿರ್ತದೆ, ಆಚೆ ಬಿಸಾಡಿರ್ತೀವಿ. ಫ್ರಿಡ್ಜ್ ಕೆಟ್ಟಾಗಿರ್ತದೆ, ಆಚೆ ಬಿಸಾಡಿರ್ತೀವಿ. ಈಗ ಮಳೆ ಜಾಸ್ತಿ ಬೀಳ್ತಾ ಇದೆ ಅಲ್ವಾ? ಮಳೆ ನಿಂತಾಗ ಏನಾಗ್ತದೆ? ಮಳೆ ಬಿದ್ದಾಗ ನೀರು ಅದರೊಳಗಡೆ ಶೇಖರಣೆ ಆಗ್ತದೆ. ನೀರು ಶೇಖರಣೆ ಆದಾಗ ಅದರೊಳಗಡೆ ಹೋಗಿ ಮೊಟ್ಟೆ ಇಡ್ತದೆ ಸೊಳ್ಳೆ. ಆ ಸೊಳ್ಳೆ ಹೆಸರು ಏನಂದರೆ EDC ಈಜಿಪ್ಟೈ ಅಂತ. ಡೆಂಗ್ಯೂ ಚಿಕನ್ಗುನ್ಯಾ ಬರ್ತಕ್ಕಂಥ ಸೊಳ್ಳೆ ಹೆಸರು EDC ಈಜಿಪ್ಟೈ. ಇದು ಶುದ್ಧವಾದ ನೀರಿನಲ್ಲಿರ್ತದೆ ಮತ್ತು ಹಗಲು ವೇಳೆ ಕಚ್ಚುವಂಥದ್ದು ಇದು ಸೊಳ್ಳೆ. ರಾತ್ರಿ ವೇಳೆ ಕಚ್ಚಲ್ಲ, ಇದು ಹಗಲೊತ್ತು ಕಚ್ಚೋದು ಇದು. ಆಯ್ತಾ? ಅದಕ್ಕೆ ಏನು ಮಾಡ್ಬೇಕು ನಾವು? ಮನೆ ಒಳಗಡೆ ಮತ್ತು ಹೊರಗಡೆ ನೀರು ಶೇಖರಣಾ ತಾಣಗಳನ್ನು ವಾರಕ್ಕೊಮ್ಮೆ ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ನೀರು ತುಂಬಿಸ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳ? ಆಮೇಲೆ ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಏನು? ಕಸ ವಿಲೇವಾರಿ ಬಗ್ಗೆ. ಪ್ರತಿದಿನ ನಮ್ಮ ಕಸದ ಗಾಡಿಗಳು ಮನೆ ಹತ್ರ ಬರ್ತಾವಲ್ವಾ? ದಯವಿಟ್ಟು ಕಸದ ಗಾಡಿಗಳಿಗೆ ನೀವು ಕಸಗಳು ಕೊಡಬೇಕು. ಕೆಲವ್ರು ಏನಾಗ್ತದೆ, ನಾನು ಸುಮಾರು ಗಮನಿಸ್ತೀನಿ, ಹೋಗ್ತಾ ಇರ್ತಾರೆ ಗಾಡೀಲಿ ಹೋಗ್ಬಿಟ್ಟು ಸೈಡ್ಗೆ ಹಾಕ್ಬಿಡ್ತಾರೆ, ರೋಡ್ ಸೈಡಿಗೆ ಎಸ್ಬಿಟ್ಟು ಹೊರಟೋಗ್ತಾರೆ. ದಯವಿಟ್ಟು ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ಏನಾಗ್ತದೆ? ಸಾಂಕ್ರಾಮಿಕ ರೋಗಗಳು ಬರ್ತದೆ. ಆಯಿತಾ? ಸಾಂಕ್ರಾಮಿಕ ರೋಗಗಳು ಯಾವ ಥರ ಬರ್ತದೆ? ಈಗ ಗಲೀಜು ಬಿಸಾಡಿರ್ತೀರಾ, ಗಲೀಜು ಬಿಸಾಡಿದಾಗ ಏನಾಗ್ತದೆ ಅಂದರೆ ಅದ್ರ ಮೇಲೆ ನೊಣಗಳು ಕೂತಿರ್ತದೆ, ಗೊತ್ತಾ? ಆ ನೊಣಗಳು ಕೂತ್ಕೊಂಡು ನಾವು ಊಟ ಮಾಡಬೇಕಾದ್ರೆ ಆ ನೊಣಗಳು ಅದೇ ಕಾಲು ತಂದು ಊಟದ ಮೇಲೆ ಇರ್ತವೆ. ಅವಾಗ ಆ ಊಟ ತಿಂದಾಗ ನಾವು ವಾಂತಿ ಭೇದಿ ಪ್ರಕರಣಗಳು ಪ್ರಾರಂಭವಾಗ್ತವೆ. ಆಯಿತಾ? ಅದಕ್ಕೆ ನಾವೇನು ಮಾಡಬೇಕು? ಮನೆ ಹತ್ರ ಬರ್ತಕ್ಕಂಥ ಕಸದ ಗಾಡಿಗಳಿಗೆ ಸಹ ನಾವು ಕಸನ ಕೊಡಬೇಕು. ಅದರಲ್ಲೂ ಹಸಿ ಕಸ, ಒಣ ಕಸ ಅಂತ 2. ಅರ್ಥ ಆಯ್ತಾ? ನೀವೆಲ್ಲ ಬರ್ತಾ ಇದೆಯಾ? ಗಾಡಿಗಳು ಬರ್ತಾ ಇಲ್ವಾ? ಗಾಡಿ ಬರ್ತಾ ಇಲ್ಲ ಅಂದರೆ ಹೇಳಿ, ಅವ್ರಿಗೆ ಹೇಳ್ತೀವಿ ನಾವು. ಆಯಿತಾ? ಆಮೇಲೆ ಇವಾಗ ಹೆಚ್ಚು ನಾನು ಇನ್ನೊಂದು ಯಾರೋ ನಮ್ಮ ಲೀಡ್ರು, ಏರಿಯಾ ಲೀಡ್ರು ಸುಮಿತ್ರಾ ಅವರು ಏನಂತ ಹೇಳಿದರು ಅಂದರೆ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ. ದಯವಿಟ್ಟು ಏನಂದರೆ, ಎಲ್ಲ ನಾವು TV ಎಲ್ಲ ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗುವಂಥದ್ದು ಇಂಥದ್ದೆಲ್ಲ ನೋಡ್ತಾ ಇದ್ದೀವಿ. ದಯವಿಟ್ಟು ಈ ಸಂಸ್ಥೆಯವ್ರಿಗೆ ನಾನು ಏನು ಕೇಳ್ಕೊಳ್ಳೋದು ಅಂದರೆ, ಅವ್ರ ತಂದೆ ತಾಯಿಗೆ ಸಹ ಹೇಳಿ. ಯಾಕಂದರೆ ಬೆಳಗ್ಗೆ ಬರಬೇಕಾದ್ರೆ ಮಕ್ಕಳನ್ನ ಜೊತೆಲಿ ತಂದು ಬೆಳಕೇಳಿ, ಮತ್ತು ಕರ್ಕೊಂಡು ಹೋಗೋದಕ್ಕೆ ಪೇರೆಂಟ್ಸ್ನ ಬಂದು ಕರ್ಕೊಂಡು ಹೋಗೋದಕ್ಕೆ ಹೇಳಿ. ಯಾಕಂದರೆ ಹೆಣ್ಮಕ್ಳ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸ್ಬೇಕು. ಆಯ್ತಾ ಪುಟ್ಟ? ಆಮೇಲೆ ನಾವು ಇದೆಲ್ಲ ಮಾಡಬೇಕು ಅಂದರೆ, ನಾವು ಹಾಡಿದ್ವು ಎಲ್ಲ ಮಾಡಿದ್ವು. ನಾವೆಲ್ಲ ಇದೆಲ್ಲ ಮಾಡಬೇಕಾದ್ರೆ ಏನು ಮಾಡಬೇಕು? ಆರೋಗ್ಯವಾಗಿರಬೇಕು ಅಂದರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕಲ್ವಾ? ವೈಯಕ್ತಿಕ ಸ್ವಚ್ಛತೆ ಅಥವಾ ವೈಯಕ್ತಿಕ ಶುಚಿತ್ವ ಅಂದ್ರೆ ಏನು? ಪರ್ಸನಲ್ ಹೈಜೀನ್ ಗೊತ್ತಲ್ವಾ? ವೈಯಕ್ತಿಕ ಸ್ವಚ್ಛತೆ ಅಂದರೆ ನಮ್ಮನ್ನು ನಾವು ಮೊದಲು ಸ್ವಚ್ಛಗೊಳಿಸ್ಕೊಳ್ಳೋವಂಥದ್ದು. ಅದಕ್ಕೇನು ಮಾಡ್ಬೇಕು? ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮಲಮೂತ್ರ ವಿಸರ್ಜನೆ ಮಾಡ್ತೀರಾ? ಮಲಮೂತ್ರ ವಿಸರ್ಜನೆ ಮಾಡಿದಾಗ ನಾವೇನು ಮಾಡ್ತೀವಿ? ಕೈನ ಹೆಂಗೆ ಬೇಕು ಹಂಗೆ ತೊಳೆಯೋದಲ್ಲ. ಕೈ ತೊಳೆಯೋದು 6 ವಿಧಾನ ಇದೆ. ನಿಮಗೆಲ್ಲ ಹೇಳ್ಕೊಟ್ಟವ್ರಾ?
ಹ್ಯಾಂಡ್ ವಾಶ್ ಟೈಪು. ಆಮೇಲೆ ನಂತರ ಸ್ನಾನ ಮಾಡ್ತೀರಾ ಪ್ರತಿದಿನ? ಹಲ್ಲುಜ್ಜುತ್ತೀರಾ ಬೆಳಗ್ಗೆ ಎದ್ದು? ಆಮೇಲೆ ಊಟ ಮಾಡಿದ ಮೇಲೆ ಬಾಯಿ ಮಕ್ಕಳು ಸುಗ್ಯೋದು, ಇಲ್ಲ ಅಂದರೆ ಹಲ್ಲಿನ ಸಂಧಿ ಒಳಗಡೆ ಊಟ ಅದೆಲ್ಲ ಸೇರ್ಕೊಂಡು ಏನಾಗ್ತದೆ, ಉಳ್ಕಲ್ಗಳಾಗ್ತದೆ. ಆಯಿತಾ? ಆಮೇಲೆ ತಲೆ ಬಾಚಬೇಕು ಚೆನ್ನಾಗಿ. ಆಮೇಲೆ ಗಂಡು ಮಕ್ಕಳು ಅವಾಗವಾಗ ಕಟಿಂಗ್ ಮಾಡಿಸ್ತಾ ಇರಬೇಕು. ಆಮೇಲೆ ಎಲ್ಲರೂ ಉಗುರು ಕಟ್ ಮಾಡಬೇಕು, ಉಗುರು ಬೆಳೆದಂಗೆ ನೋಡ್ಕೋಬೇಕು. ಅರ್ಥ ಆಯ್ತಾ? ಆಮೇಲೆ ಶುಭ್ರವಾದ ಬಟ್ಟೆಗಳು ಧರಿಸಿ ಸ್ಕೂಲಿಗೆ ಬರಬೇಕು. ಆಮೇಲೆ ಕಾಲಿಗೆ ಪಾದರಕ್ಷೆಗಳು ಕಡ್ಡಾಯವಾಗಿ ಹಾಕೋಬೇಕು. ಆಯ್ತಾ ಪುಟ್ಟ? ಆಮೇಲೆ ಹೇಳಿ, ಡೆಂಗ್ಯೂ ಚಿಕನ್ಗುನ್ಯಾ ಬಗ್ಗೆ ಹೇಳಿದ್ನಲ್ಲ, ಸೊಳ್ಳೆ ಹೆಸರು ಹೇಳಿದೆ, ನೆನಪಿದ್ಯಾ? ಹೇಳಿ ಯಾರಿಗಾದ್ರೂ ಸೊಳ್ಳೆ ಹೆಸರು? ಈಡಿಸ್ ಈಜಿಪ್ಟೈ ಅಂತ ಸೊಳ್ಳೆ ಹೆಸರು. ಇದು ಹಗಲೊತ್ತು ಕಚ್ಚೋದು, ಶುದ್ಧವಾದ ನೀರಲ್ಲಿ ಇರ್ತದೆ. ಮತ್ತೆ ಏನು ಮಾಡ್ಬೇಕು ನಾವು? ಹಗಲೊತ್ತು ಮತ್ತು ರಾತ್ರಿಗಳೇ ಮಲಗಬೇಕಾದ್ರೆ ಮೈ ತುಂಬ ಬಟ್ಟೆ ಧರಿಸಿರ್ಬೇಕು, ಸೊಳ್ಳೆ ಪರದೆ ಯೂಸ್ ಮಾಡಬೇಕು, ಸೊಳ್ಳೆ ಬತ್ತಿ ಯೂಸ್ ಮಾಡಬೇಕು, ಬೇವಿನ ಸೊಪ್ಪಿನ ಹೊಗೆ ಹಾಕಿ ಮಲ್ಕೋಬೋದು. ಇದರಿಂದ ನಾವು ಸೊಳ್ಳೆ ಕಡಿತದಿಂದ ಪಾರಾಗಬಹುದು. ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾ ಇದು ಈ ಕಾಯಿಲೆಗಳಿಂದ ನಾವು ಆದಷ್ಟು ದೂರ ಇರ್ಬೋದು. ಆಯ್ತಾ ಪುಟ್ಟ? ಜಾಸ್ತಿ ಬಿಸಿಲಾಗ್ತಾ ಇದೆ, ನಿಮಗೂ ಪಾಪ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಚುರಿ ಚುರಿ ಅಂತ ಇದೆ. ಆತ್ಮೀಯ ಸ್ನೇಹಿತರು ತುಂಬ ಚೆನ್ನಾಗಿ ಜನಪದ ಗೀತೆ ಹೇಳಿದರು. ನಾವು ಯಾಕೊಂದು ಎರಡು ಡೆಂಗ್ಯೂ ಚಿಕನ್ಗುನ್ಯಾ ಬಗ್ಗೆ ಹೇಳ್ಬಾರ್ದು ಅಂತ ನಾನು ಬಂದೆ. ಅದಕ್ಕೆ ಈ ಸಂಸ್ಥೆಯವರು ನನಗೆ ಅವಕಾಶ ಕಲ್ಪಿಸ್ಕೊಟ್ರು. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್ ಥ್ಯಾಂಕ್ ಯು ಸರ್. 2 ಕ್ವಶನ್ನು. ಹೇಳಿ ಸರ್. ಒಂದು ಕ್ವಶನ್ ಅಂದರೆ, ಈಗ ಮಕ್ಕಳಿಗೆ ಗೊತ್ತಿರಲ್ಲ ಹಸಿ ಕಸ ಒಣ ಕಸ ವ್ಯತ್ಯಾಸ ಏನು, ಮತ್ತು ಅದಕ್ಕೆ ಏನಕ್ಕೆ ಬೇರ್ಪಡಿಸ್ಬೇಕು ಅಂತ ಅದೊಂದು ಮೆಸೇಜ್ ಕೊಡ್ತೀರಿ. ಊಟ ಹಸಿ ಕಸ ಒಣ ಕಸ ಬಗ್ಗೆ ಗೊತ್ತಾ ನಿಮಗೆ? ಹಸಿ ಕಸ ಅಂದ್ರೆ ಏನು ಹೇಳ್ರಿ ನೋಡೋಣ. ಪ್ಲಾಸ್ಟಿಕ್ ಹಸಿ ಕಸ ಒಣ ಕಸದ ವ್ಯತ್ಯಾಸ. ಹಸಿ ಕಸ ಅಂದ್ರೆ ಏನು? ಹಸಿ ಕಸ ಅಂದ್ರೆ ಏನು? ಹಸಿ ಕಸ ತರಕಾರಿ ಕಟ್ ಮಾಡಿದಂಥ ಉಳಿದಂಥ ತರಕಾರಿಗಳು ಹಸಿ. ಹಸಿ ಕಸ ಅಂದ್ರೆ ನಾವು ಊಟ ಮಾಡಾದ್ಮೇಲೆ ವೇಸ್ಟ್ ಅಲ್ವಾ ಸರ್? ಖಂಡಿತ. ಊಟ ಮಾಡಾದ್ಮೇಲೆ ತಿಂತೀವಲ್ಲ, ಇದು ತಿನ್ನಬಾರ್ದು ಅಂತ, ಅದು ವೇಸ್ಟ್. ಉಳಿದಂತಹ ಅನ್ನ, ಮುದ್ದೆ, ಸಾರು ಈ ಥರದ್ದೆಲ್ಲ ಹಸಿ ಕಸ. ಗೊತ್ತಾಯ್ತಾ? ತರಕಾರಿಗಳು. ಸ್ನೇಹಿತರು ತುಂಬಾ ಚೆನ್ನಾಗಿ ತಿಳ್ಕೊಂಡವ್ರೆ. ನಾನು ಇದ್ರ ಬಗ್ಗೆ ಮೊನ್ನೆ ಜಾಗೃತಿ ಮೂಡಿಸಿದೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಆಮೇಲೆ ವಾಯ್ಸ್ ಓವರ್ ನಾನು ಕಳಿಸಿದ್ರು, ನಾನು ಮಾಡ್ಬಿಟ್ಟು ಕಳಿಸಿದೆ. ಹಾಗಾಗಿ ಹಸಿ ಕಸ ಒಣ ಕಸ. ಒಣ ಕಸ ಅಂದರೆ ಪೇಪರ್ಗಳು ಒಣ ಕಸ, ಪ್ಲಾಸ್ಟಿಕ್ಗಳನ್ನ ಒಣ ಕಸ ಅಂದರೆ ಬಿಂದಿಗೆ ಒಡೆದೋಗಿರೋದು, ಬೇರೆ ಬೇರೆ ಪರಿಕರಗಳು ಒಡೆದೋಗಿರೋದು. ಈಗ ಪ್ಲಾಸ್ಟಿಕ್ ಬಕೆಟ್ ಒಡೆದೋಗಿದೆ, ಅದು ಒಣ ಕಸ. ಈ ಪೇಪರ್ ಒಣ ಕಸ. ಬೇರ್ಪಡಿಸಿ ಮಡಗಬೇಕು ಸಪ್ರೇಟ್. ಆಮೇಲೆ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡಬಾರ್ದು ದಯವಿಟ್ಟು. ಆಮೇಲೆ ಪ್ಲಾಸ್ಟಿಕ್ ಗ್ಲಾಸ್ ನಲ್ಲಿ ಕಾಫಿ ಟೀ ಕುಡಿಯುವಂಥದ್ದು ಅದನ್ನ ಮೊದಲು ಮಾಡಲೇಬಾರ್ದು ದಯವಿಟ್ಟು. ನಾವು ಪ್ಲಾಸ್ಟಿಕ್ ಯಾರ್ಯಾರು ಮಾರ್ತಾ ಇದ್ದಾರೆ, ಪ್ಲಾಸ್ಟಿಕ್ ಕವರ್ ಮಾರ್ತಾ ಇದ್ದಾರೆ, ಅವ್ರಿಗೆಲ್ಲ ದಂಡ ವಿಧಿಸ್ತಾ ಇದ್ದೀವಿ. ಹೌದು. ಜೊತೆಗೆ ಯಾರಾದರೂ ಮನೆ ಹತ್ರ ಏನಾದರೂ ಡೆಂಗ್ಯೂ ಜ್ವರ ಸೊಳ್ಳೆ ಏನಾದ್ರು ಕಂಡು ಬಂದರೆ ಆ ಮನೆಯವ್ರಿಗೂ ಸಹ 250 ರೂಪಾಯಿ ಫೈನ್ ಹಾಕ್ತಾ ಇದ್ದೀವಿ. ಯಾಕಂದರೆ ಕ್ಲೀನಾಗಿ ಇಟ್ಕೊಳ್ಳಿ ಅನ್ನೋ ಉದ್ದೇಶ ನಮ್ಮದು. ಅರ್ಥ ಆಯ್ತಾ? ಇದು ಸೊಳ್ಳೆ ಬರದೇ ಇರೋ ಥರ ಬೇವಿನ ಸೊಪ್ಪಿನ ಹೊಗೆ ಅಂತ ಹೇಳಿದ್ರೆ ಅದು ಹೇಗೆ ಹಾಕೋದು ಅಂತ ಒಂದು ಮೆಸೇಜ್. ಪುಟ, ಇವಾಗ ನಾನು ಹೇಳಿದೆ ಏನು ಮುಂಜಾಗ್ರತಾ ಕ್ರಮಗಳು, ಸೊಳ್ಳೆ ಕಚ್ಚಬಾರ್ದು ಅಂದ್ಬಿಟ್ಟು. ಏನೇನು ಹೇಳಿದೆ ನಾನು? ಸೊಳ್ಳೆ ಪರದೆ ಬಳಸಿ, ಸೊಳ್ಳೆ ಬತ್ತಿ ಯೂಸ್ ಮಾಡಿ, ಬೇವಿನ ಸೊಪ್ಪಿನ ಹೊಗೆ ಹಾಕಿ ಅಂತ ಹೇಳಿದೆ ಅಲ್ವಾ? ಈಗೇನಂದ್ರೆ ಬೇವಿನ ಸೊಪ್ಪಿನ ಹೊಗೆ ಎಲ್ಲ ಕಡೆ, ಬೇವಿನ ಸೊಪ್ಪು ಎಲ್ಲ ಕಡೆ ಸಿಗುತ್ತಲ್ವಾ? ಬೇವಿನ ಸೊಪ್ಪು ಒಣಗಿರೋ ಸೊಪ್ಪನ್ನ ಸ್ವಲ್ಪ ಹೊಗೆ ಹಾಕಿದ್ರೆ ಅದನ್ನ ನಾವು ಸೊಳ್ಳೆ ಆದ್ರಿಂದ ದೂರ ಇರ್ತವೆ, ಮತ್ತೆ ಸೊಳ್ಳೆ ಸಾಯ್ತವೆ ಬೇವಿನ ಸೊಪ್ಪಿನ ಹೊಗೆ ಹಾಕೋದ್ರಿಂದ. ಇಲ್ಲ ಅಂದ್ರೆ ನೀಮ್ ಆಯಿಲ್ ಅಂತ ಸಿಗುತ್ತೆ, ನೀಮ್ ಆಯಿಲ್, ಬೇವಿನ ಎಣ್ಣೆ. ಆಯ್ತಾ? ಬೇವಿನ ಎಣ್ಣೆ ಅಂತಾನೆ ಸಿಗುತ್ತೆ ಮೆಡಿಕಲ್ ಸ್ಟೋರ್ನಲ್ಲಿ. ತಗೊಂಡು ಕೈಗೆ ಹಚ್ಕೊಳ್ಳೋದ್ರಿಂದ ಸೊಳ್ಳೆಗಳು ಕಚ್ಚಲ್ಲ. ಆಯ್ತಾ? ಅಷ್ಟೇ ಸರ್. 2 ಕ್ವಶನ್ ಆಗೋಯ್ತು. ಹೌದು. ಅದೇ ಇದು ಡಿಫ್ರೆಂಟ್ ಅಂದರೆ ಈ ಹಸಿ ಕಸ ಒಣ ಕಸ ಬೇರ್ಪಡಿಸ್ಬೇಕು ಅಂತ ಹೇಳಿದ್ರಿ. ಯಾಕೆ ಕಾರಣ? ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅದೊಂದು ಮೆಸೇಜ್ ಹೇಳ್ಬೇಕು. ಈಗ ಹಸಿ ಕಸನ ನಾವೇನಾದ್ರೂ ಅದನ್ನ ಏನೋ ಬೇರ್ಪಡಿಸಲಿಲ್ಲ ಅಂದ್ರೆ ಏನಾಗ್ತದೆ? ಹಸಿ ಕಸ ಎಲ್ಲಾದ್ರೂ ಅಲ್ಲಿ ಬಿಸಾಕಿದ್ರೆ ಏನಾಗ್ತದೆ ಹೇಳಿ? ಅದ್ರ ಮೇಲೆಲ್ಲ ನೊಣಗಳು ಕೂತ್ಕೊಳ್ತದಲ್ವಾ? ಸಾಂಕ್ರಾಮಿಕ ಕಾಯಿಲೆಗಳು ಬರ್ತದೆ. ಅರ್ಥ ಆಯ್ತಾ? ಹಸಿ ಕಸ ಅಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ. ಹಸಿ ಕಸ ಇವಾಗ ನಮ್ಮ ಸಾಹೇಬ್ರು ಹೇಳಿದ್ರು, ಹಸಿ ಕಸ ಅಂದ್ರೆ ಏನು ಅಂದ್ಬಿಟ್ಟು. ಇವಾಗ ನಾವು ತಿಂದಿರೋ ಊಟ ಇರ್ಬೋದು, ಅವೆಲ್ಲ ನೋಡಿದಿರಲ್ಲ, ಅದೆಲ್ಲ ನಾವು ಏನು ಮಾಡಬೇಕು? ಸಪ್ರೇಟು
ಒಂದು ಸಪ್ರೇಟ್ ಒಂದು ಇದ್ರಲ್ಲಿ ಯಾಕೆ ಇಡ್ಬೇಕು, ಅದ್ರೊಂದು ಸಪ್ರೇಟ್ ಕೊಡ್ಬೇಕು ಅವರಿಗೆ. ಹೌದು. ಆಯ್ತಾ? ಈಗ ಬಾಳೆಹಣ್ಣು ಸಿಪ್ಪೆ, ಬಾಳೆಹಣ್ಣು ತಿಂದಾದ್ಮೇಲೆ ಸಿಪ್ಪೆ ಏನ್ ಮಾಡ್ತೀರಾ? ಅದು ಹಸಿ ಕಸಕ್ಕೆ ಹಾಕ್ತೀರಾ. ಹಸಿ ಕಸ ಅದಲ್ಲ. ಮೂಸಂಬಿ ಹಣ್ಣು ಸುಳಿತೀರಾ, ಆ ಸಿಪ್ಪೆ ಏನ್ ಮಾಡ್ತೀರಾ? ಹಸಿ ಕಸಕ್ಕೆ ಹಾಕ್ಬೇಕು. ಊಟ ಮಾಡಾದ್ಮೇಲೆ ಈಗ ಬಿಸ್ಕೆಟ್ ತಿಂತೀರಾ, ಅದ್ರ ಕವರ್ ಇರುತ್ತಲ್ಲ ಅದು ಒಣ ಕಸ, ಅದನ್ನ ಸಪ್ರೇಟ್ ಹಾಕ್ಬೇಕು. ಅರ್ಥ ಆಯ್ತಾ? ಪೇಪರು, ನ್ಯೂಸ್ ಪೇಪರು ಒಣ ಕಸ. ಆಯ್ತಾ? ಆಯ್ತಾ? ಸೊ ಈ ಥರದ್ದೆಲ್ಲ ಸಾಹೇಬ್ ಹೇಳಿದಂಗೆ ಏನು ಅಂದರೆ, ಹಸಿ ಕಸವನ್ನು ಎಲ್ಲಿ ಬೇಕಲ್ಲೇ ಎಸೆದ್ರೆ ಅಲ್ಲಿ ಸೊಳ್ಳೆಗಳು ಮುತ್ಕೊಂತವೆ. ಆ ಸೊಳ್ಳೆಗಳು ಮುತ್ತಿದ ಸೊಳ್ಳೆ ಅಲ್ಲಿ ಮುತ್ಕೊಂತವೆ, ಮತ್ತೆ ನಾವು ಊಟ ಮಾಡಬೇಕಾದ್ರೆ ಬಂದು ಅನ್ನದ ಮೇಲೂ ಕುತ್ಕೊಳ್ತವೆ. ಇದರಿಂದ ನೊಣಗಳು ಸಹ ಅಲ್ಲೆಲ್ಲ ಕೂತ್ಕೊಳ್ತದೆ. ನೊಣಗಳು ಬರೀ ಆ ಗಲೀಜ್ ಮೇಲೆ ಅಲ್ಲ, ಇನ್ನು ಎಲ್ಲೆಲ್ಲ ಯಾರೋ ಒಬ್ಬ TB ಪೇಷಂಟ್ ಇರ್ಬೋದು, ಇನ್ನೊಬ್ಬ ಉಗುಳಿರ್ತಾನೆ ಅಲ್ಲಿ, ಅದ್ರ ಮೇಲೆ ಕೂತಿರ್ತದೆ. ಅದು ಕಾಲು ತಂದು ನಾವು ಊಟ ಮಾಡ್ತಾ ಇರ್ತೀವಿ, ಆ ಊಟದ ಮೇಲೆ ಆ ಕಾಲು ಇಟ್ಟರೆ ಏನಾಗ್ತದೆ, ನಾವು ಅದನ್ನು ತಿಂದಾಗ ವಾಂತಿ ಭೇದಿ ಪ್ರಾರಂಭವಾಗ್ತದೆ. ಕಾಲರ ಕಾಯಿಲೆ ಕೇಳಿದ್ದೀರಾ? ಅದಕ್ಕೋಸ್ಕರ ನಾವು ಆದಷ್ಟು ಬಿಸಿ ಆಹಾರ ಸೇವನೆ ಮಾಡಬೇಕು. ಅಕಸ್ಮಾತ್ ಯಾರೋ ಒಬ್ರು ಕರೆದ್ರು ಅಂದ್ಬಿಟ್ಟು ನಾವು ತಿಂತಾ ಇರೋ ಊಟ ಬಿಟ್ಟು ಓಡೋಗೋದಲ್ಲ, ಅದ್ರ ಮೇಲೆ ಮುಚ್ಚಿಟ್ಬಿಟ್ಟು ಹೋಗ್ಬೇಕು. ಆಮೇಲೆ ಯಾವ್ದಾದ್ರು ಹಬ್ಬಗಳು ಜಾತ್ರೆಗಳು ಏನಾದ್ರು ಆದಾಗ ಅಲ್ಲೂ ಸಹ ತೆರೆದಿಟ್ಟ ತಿಂಡಿ ತಿನಿಸುಗಳನ್ನ ದಯವಿಟ್ಟು ತಿನ್ನಬೇಡಿ. ಹೌದಾ? ತಿಂತೀರಾ? ತಿನ್ನಲ್ಲ? ಒಳ್ಳೆ ಹುಡುಗರು. ಆದಷ್ಟು ಮನೆ ಆಹಾರವನ್ನು ತಿನ್ನಿ. ಆದಷ್ಟು ಸ್ವಲ್ಪ ಗೋಬಿ, ಈ ನಾಲ್ಗೆ ಏನಾಗ್ಬಿಟ್ಟದೆ ಅಂದರೆ ಅದಕ್ಕೆ ಟಂಗ್ ಟ್ವಿಸ್ಟರ್ ಯಾಕೆ ಮಾಡೋಕ್ಕಾಗ್ತಲ್ಲ ಮಕ್ಳಿಗೆ ಅಂದರೆ, ಈ ಮೋಮೋಸು, ಆಮೇಲೆ ಪಾನಿಪುರಿ, ಗೋಲ್ಪುರಿ, ಎಂಥದ್ದು ಅವಲ್ಲ, ಇವೆಲ್ಲ ನೂಡಲ್ಸು, ಇವೆಲ್ಲ ದಯಮಾಡಿ ತಿನ್ಬೇಡಿ, ಸರಿನಾ? ಮಕ್ಕಳು ಆದಷ್ಟು ಹಸಿ ತರಕಾರಿಗಳನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಕ್ಯಾರೆಟು, ಮೂಲಂಗಿ, ಗೆಡ್ಡೆಕೋಸು, ಸೌತೆಕಾಯಿ, ಬೀಟ್ರೋಟು, ಈ ಥರದ ಹಸಿ ತರಕಾರಿಗಳು ಹೆಚ್ಚಿಗೆ ತಿನ್ನಿ. ಎಷ್ಟೋ ಜನ ಊಟ ಮಾಡಬೇಕಾದ್ರೆ ತರಕಾರಿಗಳು ತಿನ್ನಲ್ಲ, ಎಲ್ಲ ಹೊರಗಡೆ ಹಾಕ್ತಿರ್ತೀರ. ಎತ್ತಿಡ್ತೀರಾ? ನೀವು ಎತ್ತಿಡ್ತೀರಾ? ಎತ್ತಿಡಬಾರ್ದು. ಪ್ರತಿಯೊಬ್ರು ಮಿಸ್ ತರಕಾರಿ ಏನಾದರೂ ಎತ್ತಿಟ್ರೆ ನೀವೆಲ್ಲ ಅಲ್ಲೇ ಕೂರಿಸಿ ತಿನ್ನಿಸಿ, ದಯಮಾಡಿ ಬಿಡಬೇಡಿ. ಅಕಿಲ ಪಕಿಲ ಧೂಮ್ ತಲಕ, ಅಕಿಲ ಪಕಿಲ ಧೂಮ್ ತಲಕ. ಮ್ಯಾಕ್ಸ್ ಮುಲ್ಲರ್ ಶಾಲೆ, ಮ್ಯಾಕ್ಸ್ ಮುಲ್ಲರ್ ಶಾಲೆ. ಓಕೆನಾ? ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ನೀರು, ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ನೀರು, ಎಲ್ಲಂದರಲ್ಲಿ ನಿಲ್ಲಿಸಬೇಡಿ ನೀರು, ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ನೀರು, ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ನೀರು, ಎಲ್ಲಂದರಲ್ಲಿ ನಿಲ್ಲಿಸಬೇಡಿ ನೀರು. ಕುಡಿಕೆಗಳಲ್ಲಿ, ಕುಡಿಕೆ ಚೂರುಗಳಲ್ಲಿ ನಿಲ್ಲಿಸಬೇಡಿ ನೀರು, ಪ್ಲಾಸ್ಟಿಕ್ ಬಾಟಲಿ ನಿಲ್ಲಿಸಬೇಡಿ ನೀರು, AC ಪರಿಕರಗಳಲ್ಲಿ ನಿಲ್ಲಿಸಬೇಡಿ ನೀರು, ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ನೀರು, ಎಲ್ಲಂದರಲ್ಲಿ ನಿಲ್ಲಿಸಬೇಡಿ ನೀರು, ನಿಲ್ಲಿಸಬೇಡಿ ನೀರು. ಅಲ್ವಾ? ಡೆಂಗಿ ಜ್ವರ, ಆ ಡೆಂಗಿ ಜ್ವರ ಬರ್ತೈತೆ ನಮಗೆ, ಡೆಂಗಿ ಜ್ವರ ಬರ್ತೈತೆ ನಮಗೆ, ಇಡೀ ಸೊಳ್ಳೆ ಜಾಸ್ತಿ ಆಗುತ್ತಿದೆ ನಮಗೆ, ಇಡೀ ಸೊಳ್ಳೆ ಕಚ್ಚುತ್ತೈತೆ ನಮಗೆ. ಡೆಂಗಿ ಜ್ವರ, ಆಹಾ ಡೆಂಗಿ ಜ್ವರ, ಆ ಡೆಂಗಿ ಜ್ವರ ನಿಯಂತ್ರಿಸಬೇಕು ನಾವು, ಡೆಂಗಿ ಜ್ವರ ನಿಯಂತ್ರಿಸಬೇಕು ನಾವು. ನಮ್ಮೆಲ್ಲರ ಜವಾಬ್ದಾರಿ ಇಂದು, ನಮ್ಮೆಲ್ಲರ ಜವಾಬ್ದಾರಿ ಇಂದು. ನಿಲ್ಲಿಸ್ತೀರಾ ನೀರ್ನ? ಅವ್ರು ಹೇಳಿದ್ರು ಸರ್ ಎಲ್ಲೆಲ್ಲಿ ನಿಲ್ಲಿಸಬಾರ್ದು, ಕುಡಿಕೆ ಚೂರಲ್ಲಿ, ಮಡಿಕೆ ಚೂರುಗಳಲ್ಲಿ, ಆಮೇಲೆ ಆ ಥರ ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ನೀರನ್ನ ನಿಲ್ಲಿಸಬೇಡಿ. ಅದ್ರ ಮೇಲೆ ಹಗಲೊತ್ತಲ್ಲಿ ಅಲ್ಲಿ ಈಜಿಪ್ಟೈ ಅಂತ ಹೇಳಿ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಅದು ಹಗಲಿನಲ್ಲಿ ನಮಗೆ ಕಚ್ಚುತ್ತದೆ ಅಲ್ವಾ? ದಯಮಾಡಿ ಇದರಿಂದ ಡೆಂಗ್ಯೂ ಜ್ವರ ಬರ್ತದೆ ಅಂತ ಹೇಳಿ ಜಾಗೃತಿ ಮೂಡಿಸ್ತಾ ಇರುವಂಥ ನಮ್ಮ ಆಹಾರ ನಿರೀಕ್ಷಕರು ಚಂದ್ರು ಸರ್ಗೆ ಒಂದ್ಸಲ ಜೋರಾದ ಚಪ್ಪಳೆ ಬರಲಿ. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ನಗರ ವಲಯದ ಪ್ರಕಟಣೆ. ಅದರಿಂದ ದಯಮಾಡಿ ನೀವೆಲ್ಲರೂ ಕೂಡ ಡೆಂಗಿ ಜ್ವರ ನಿಯಂತ್ರಣಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ಈಡಿಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ದಿನ ಶುಕ್ರವಾರ ಮಾಡೋಣ ಅಂತ ಆದೇಶ ಮಾಡಿದ್ದಾರೆ. ಅದರಿಂದ ಪ್ರತಿ ಶುಕ್ರವಾರ ನಾವು ಒಣಗಾಲೋ ದಿನ ಅಂತ ಮಾಡ್ತಾ ಇದ್ದೀವಿ. ಒಣಗಾಲೋ ದಿನ ಅಂದರೆ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಲ್ರಿಗೂ ನಾನು
ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಂತಹ ಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಹಾಗೆ ಎಲ್ಲ ಶಾಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು, ಹಾಗೆ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರಿಗೂ, ಹಾಗೆ ಪುಟಾಣಿ ಮಕ್ಕಳು ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸಿಗೋಣ ಇನ್ನೊಂದು ಕಾರ್ಯಕ್ರಮದಲ್ಲಿ. ಮೂಲಕ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಹೊಸತನವನ್ನು ಬಹಳ ಉತ್ಸಾಹದಿಂದ ತಮ್ಮ ಹಾಡಿನ ಮೂಲಕ ತಿಳಿಸಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ತಂಡದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್. ನೆಕ್ಸ್ಟ್ ಮೊನ್ನೆ ಸಾಧನೆ ಬಂದು ನಮ್ಮ ಸರ್ ಇದರ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಸೋಮವಾರ ಬಂದು ಲಾಸ್ಟ್ ವೀಕ್ ಬಂದು ಹೋಗಿದ್ದಾರೆ. ಬಟ್ ನಮಗೆ ಮಾಹಿತಿ ಇರಲಿಲ್ಲ. ಸಡನ್ನಾಗಿ ನನಗೆ ಮಾಹಿತಿ ಇಲ್ಲ, ಬಟ್ ಮೇಡಮ್ಗೆ ಮಾಹಿತಿ ತಗೊಂಡೆಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ. ಬಂದು ಕಾರ್ಯಕ್ರಮವನ್ನು ಖಂಡಿತ ಇವತ್ತು ಬಂದು ಅಚ್ಚುಕಟ್ಟಾಗಿ ಮಕ್ಕಳುಗಳಿಗೆ ಹಲವಾರು ಮಾಹಿತಿಗಳನ್ನು ಸರ್ ಶೇರ್ ಮಾಡಿದ್ದಾರೆ. ಅವರ ಈ ಒಂದು ಕಾಳಜಿ, ಸಮಾಜಕ್ಕೆ ಕೊಡುವಂಥ ಒಂದು ಕಾಳಜಿ ಇದೆಯಲ್ಲ, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಅದು ಸಾಲದು. ದಯವಿಟ್ಟು ಮಕ್ಕಳ ಒಂದು ದಯವಿಟ್ಟು ದೊಡ್ಡ ಚಪ್ಪಾಳೆ ಕೊಡಬೇಕು ನಮ್ಮ ಸರ್. ಹಾಗೆ ನಮ್ಮ ಚಂದ್ರು ಸರ್ ಅಷ್ಟೇ, ನಮ್ಮ ಆರೋಗ್ಯ ಇಲಾಖೆನ ಅವರು ಬಂದು ಹಲವಾರು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೂ ದಯವಿಟ್ಟು ನಮ್ಮ ದೊಡ್ಡ ಚಪ್ಪಾಳೆ, ನಮ್ಮ ಮಕ್ಕಳ ಕಡೆ ದೊಡ್ಡ ನಮ್ಮ ಸಂಸ್ಥೆ ದೊಡ್ಡ ಚಪ್ಪಾಳೆ ಕೊಡಬೇಕು ನಾನು ಕೇಳ್ತೀನಿ. ಎಲ್ಲ ಒಂದು ಸಮಾಜಮುಖಿ ಕೆಲಸಗಳು. ಒಂದು ಸರ್ ಯಾವ ಥರ ಒಂದು ಮಕ್ಕಳನ್ನ ಮೋಟಿವೇಶನ್ ಮಾಡಿದ್ದಾರೆ ಅಂದರೆ ಖಂಡಿತ ಗ್ರೇಟ್. ಹಾಡಿನ ಮುಖಾಂತರ ಮೋಟಿವೇಶನ್ ಮಾಡಿದ್ದಾರೆ ಖಂಡಿತ. ಇಂಥ 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 ಮಹಾನ್ ಕಲಾವಿದರು ನಮ್ಮ ಸಮಾಜಕ್ಕೆ ಖಂಡಿತ ಬೇಕು, ಖಂಡಿತ ಬೇಕು. ಹಾಗೆ ಈ ಸರ್ ಇದರಲ್ಲಿ ಇವತ್ತು ಕೊಟ್ಟರು ಮೋಟಿವೇಶನ್ಸ್ ಕ್ಲಾಸಸ್ಸು ಎಷ್ಟೋ ಯೂಸ್ಫುಲ್ ಆಗುತ್ತೆ. ಮಕ್ಕಳುಗಳಿಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಎಲ್ಲರೂ ಮೋಟಿವೇಶನ್ಸ್ ಆಗುತ್ತೆ ಖಂಡಿತ. ಇದನ್ನು ನಾವೆಲ್ಲ ಪಾಲನೆ ಮಾಡಬೇಕು. ತಾಯಿ ತಂದೆನೇ ಪ್ರತಿಯೊಬ್ಬರು ಗೌರವಿಸ್ಬೇಕು, ಗುರು ಹಿರಿಯರನ್ನ ಗೌರವಿಸ್ಬೇಕು. ಅದಿದ್ದರೆ ಸಾಕು. ನಾವು ಜೀವನದಲ್ಲಿ ನಾವು ಎಲ್ಲೋ ಯಾವುದೋ ಮಟ್ಟಕ್ಕೆ ಹೋಗ್ತೀವಿ, ಖಂಡಿತ ನಾವು ಯಾವುದೋ ಮಟ್ಟಕ್ಕೆ ಹೋಗ್ತೀವಿ. ಅದನ್ನು ಹೇಳ್ಕೊಟ್ಟಂಥ ಮಹಾನ್ ಗುರುಗಳು ಅಂತ ನಾನು ಹೇಳ್ತೀವಿ. ನಮ್ಮ ಕುಣಿಗಲ್ ನಮ್ಮ ಗ್ರಾಮದವರು ಹಳ್ಳಿ ಸೊಗಡದಿಂದ ಬಂದು ಇಲ್ಲಿ ಇಂಥ ಕಾರ್ಯಕ್ರಮವನ್ನು ಸರ್ ಮಾಡ್ತಾ ಇದ್ದಾರೆ ಅಂದರೆ ರಿಯಲಿ ಅವರಿಗೆ ಸಹ ಹೃದಯದ ನನ್ನ ಅಭಿನಂದನೆ ನಾನು ಸಲ್ಲಿಸ್ತೇನೆ, ಖಂಡಿತ ಸಲ್ಲಿಸ್ತೇನೆ. ಅವ್ರಿಗೆ ಒಂದು ಸಣ್ಣ ನಮ್ಮ ಶಾಲೆ ಕಡೆಯಿಂದ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ನಾವು ಇಟ್ಕೊಂಡಿದ್ದೀವಿ ಕಾರ್ಯಕ್ರಮನ. ದಯವಿಟ್ಟು ಎಲ್ಲ ಭಾಗವಹಿಸಬೇಕು. ದಯವಿಟ್ಟು ಬನ್ನಿ ಸರ್ ಮುಂದೆ ಪ್ಲೀಸ್ ಮೇಡಮ್. Good morning everyone. My name is Yukta. I am studying in 2nd standard. Today going to Constitution speech. Good morning everyone. The Constitution of India. Preamble. We the people of India having solemnly resolved to constitute India into a sovereign, socialist, secular, democratic and republic as to secure to all its citizens justice, social, economic and political liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity of the integrity of the nation. In our Constituent Assembly, this 26th day of November 1949, do hereby adopt and give to ourselves this Constitution. Thank you. ನಿಜವಾಗ್ಲೂ ನೋಡಿ, ನಾನು ಆಗಲೇ ಹೇಳಿದೆ, ಪ್ರತಿ ಮಗುವಿನಲ್ಲೂ ಕೂಡ ತನ್ನದೇ ಆದ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ಗುರುತಿಸೋದ್ರಲ್ಲಿ ಪೋಷಕರು ಮತ್ತು ಶಿಕ್ಷಕರು ಒಂಚೂರು ಗಮನ ಕೊಟ್ಟರೆ ನಿಜವಾಗ್ಲೂ ಸಾಕಷ್ಟು ಇಂಥ ಪ್ರತಿಭೆಗಳು ಹೊರಬರ್ತವೆ. ನೀನು ನಿಜವಾಗ್ಲೂ ನಾನು ಥ್ಯಾಂಕ್ಸ್, ಧನ್ಯವಾದಗಳು. ನಿಜವಾಗ್ಲೂ ಇಂಥ ಪ್ರತಿಭೆ ಬೇಕಾಗಿದೆ ನಮಗೆ. ನೋಡಿ, ಅವನು ಚೆನ್ನಪ್ಪ ಚೆನ್ನಗೌಡ ಹಾಡ್ದ ಹುಡುಗ ಅದ್ಭುತ ಅದ್ಭುತ. ಸೊ ಈ ಥರದ ಮಕ್ಕಳುಗಳಿದ್ದಾವೆ. ಇಂಥವ್ರಿಗೆ ನಾವು ನಿಜವಾಗ್ಲೂ ಒಂಚೂರು ಪಾಲನೆ ಪೋಷಣೆ ಮಾಡಿದ್ರೆ ಈ ಸಮಾಜಕ್ಕೆ ಒಂದು ಸತ್ಪ್ರಜೆ ಆಗ್ತಾರೆ ಇವರೆಲ್ಲ. ಧನ್ಯವಾದಗಳು ಯುಕ್ತ, ಥ್ಯಾಂಕ್ ಯು. ಅದರಲ್ಲೂ ನಿಮ್ಮ ತಂದೆ ತಾಯಿಗೆ ನಾನು ನಿಜವಾಗ್ಲೂ ಶರಣು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳಿದೆ, ಶರಣೆನ್ನಿರಯ್ಯ ಶರಣೆನ್ನಿರೋ ತಂದೆ ತಾಯಿಗೊಮ್ಮೆ ಶರಣೆನ್ನಿರೋ
ಮಳೆ ಕೊಡೋ ಮೋಡಕ್ಕೆ ಶರಣೆಂದಿರು, ಬೆಳೆ ಕೊಡೋ ಭೂಮಿಗೂ ಶರಣೆಂದಿರು. ಈ ಭೂಮಿಗೆ ನೀನು ನಿಜವಾಗೂ ಧ್ರುವ ತಾರೆ ಮಗು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯುಕ್ತಾ ಫಾರ್ ಯುವರ್ ಡೇರಿಂಗ್ ಸ್ಪೀಚ್. ನಮ್ಮ ಸಂಸ್ಥೆಯ ಪರವಾಗಿ ಶ್ರೀಯುತ ಕುಣಿಗಲ್ ರಾಮಚಂದ್ರ ಸರ್ ಅವರಿಗೆ ಕಿರು ಕಾಣಿಕೆಯನ್ನು ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ MG ವೆಂಕಟೇಶ್ ಸರ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂಥವ್ರಿಗೆ ನಾವು ಸನ್ಮಾನ ಮಾಡೋದು ನಮ್ಗೆ ದೊಡ್ಡ ಹೆಮ್ಮೆ. ಇಂಥ ಸಾಧಕರಿಗೆ ಸರ್ಕಾರ ಖಂಡಿತ ಗುರುತಿಸಿದ್ರೆ ಏನೋ ಒಂದು ಭಗವಂತ ಅವರಿಗೆ ಒಳ್ಳೇದಾಗಬೇಕು. ಧನ್ಯವಾದಗಳು. ನೆಕ್ಸ್ಟ್ BBMP ಅಧ್ಯಕ್ಷರಾದ ಶ್ರೀಯುತ ಚಂದ್ರು ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಕಾಣಿಕೆ. ಶ್ರೀಮತಿ ಮೇರಿಯಮ್ಮ ಮಹಿಳಾ ಅಧ್ಯಕ್ಷರು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಕಾಣಿಕೆ. ಧನ್ಯವಾದಗಳು ಮೇಡಮ್. ಶ್ರೀಮತಿ ಸುಮಿತ್ರಮ್ಮನವರು ಸಮಾಜ ಸೇವಕಿ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಕಾಣಿಕೆ. ಸಮಾಜ ಸೇವಕರು ನೋಡಿ, ದಯವಿಟ್ಟು ನಮ್ಮ ಸುಮಿತ್ರಾ ಮೇಡಮ್ ಅವರು ನಮ್ಮ ಶಾಲೆಯ ಬಗ್ಗೆ ಅಪಾರ ಗೌರವ ಇದೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ದಯವಿಟ್ಟು ಮಕ್ಕಳು ಒಂದು ಕ್ಲಾಪ್ಸ್ ಕೊಡ್ರಪ್ಪ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಲೋಹಿತ್ ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಜೊತೆಗೆ
ರಿದಮ್ ಪ್ಯಾಡ್ ಮತ್ತು ಸೌಂಡ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ರವಿ ಸರ್ಗೂ ಕೂಡ ನಾನು ಅಭಿನಂದನೆಗೊಳಿಸ್ತೇನೆ. ಶಾಲಾ ವತಿಯಿಂದ ಅವ್ರಿಗೊಂದು ಚಿಕ್ಕ ಗೌರವ ಸಮರ್ಪಣೆ. ಮೊದಲಿಗೆ ಲೋಹಿತ್ ಅವರು ಸಮಾಜ ಸೇವಕರು. ಸಾಕಷ್ಟು ಸಮಾಜದಲ್ಲಿರುವಂತಹ ಒಂದು ಕಲೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಸಾಧನೆಗೈದಂತಹ ಅವ್ರನ್ನೆಲ್ಲ ಗುಡಿಸಿ ಫೋಟೋ ಕಾರ್ಯನಿರ್ವಹಿಸ್ತಿದ್ದಾರೆ. ನಿಜವಾಗೂ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಒಂದು ಮಳೆ ಚಪ್ಪಾಳೆ ಸರ್ಗೆ. ಮಳೆ ಬರ್ತಾ ಇದೆ ಈಗ ಹೆಂಗು. 1 2 3 4 5 4 3 2 1. ಥ್ಯಾಂಕ್ ಯು ಸರ್. ಮಳೆಯಲ್ಲಿ ನೆನಿಬೇಡಿ, ಇನ್ನೂ ಕಾರ್ಯಕ್ರಮ ಇದೆ. ಧನ್ಯವಾದಗಳು. ಈಗ ರವಿ ಸರ್ ನನ್ನ ಜೊತೆಗೆ ತಾಳ ಹಾಡುವಾಗ ನನಗೂ ಕೂಡ ಒಂದೇ ಸಲ ಹಾಡುವಾಗ ತಾಳ ಬೇಕಾಗಿದೆ. ಸೊ ತಾಳವನ್ನು ರಿದಮ್ ಪ್ಯಾಡ್ನಲ್ಲಿ ನನಗೆ ನುಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಂತಹ ನಮ್ಮ ರವಿ ಸರ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅವ್ರಿಗೊಂದು ಚೊಕ್ಕ ಸನ್ಮಾನ. ಅಖಿಲ ಪಕಿಲ ಧೂಮ್ ತಲಕ, ಅಖಿಲ ಪಕಿಲ ಧೂಮ್ ತಲಕ, ಮ್ಯಾಕ್ಸ್ ಮುಲ್ಲರ್ ಶಾಲೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನ್ಯೂ ಮ್ಯಾಕ್ಸ್ ಮುಲ್ಲರ್ ಶಾಲೆಯ ಸಂಸ್ಥಾಪಕರಾದ MG ವೆಂಕಟೇಶ್ ಗೌಡ ಅಂತ ನನ್ನ ಹೆಸರು. ಇವತ್ತಿನ ಕಾರ್ಯಕ್ರಮ ನಮ್ಮ ಕುಣಿಗಲ್ ರಾಮಚಂದ್ರ ಸರ್ ಅವರು ಕಾರ್ಯಕ್ರಮನ ಭಾಳ ನೀಟಾಗಿ ನಡೆಸ್ಕೊಟ್ರು. ತಾಯಿ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಮೋಟಿವೇಶನ್ಸ್ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮನ ಭಾಳ ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಖಂಡಿತ ನಾನು ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇಂಥ ಮಹಾನ್ ಕಲಾವಿದರು ಖಂಡಿತ ಎಲ್ಲ ಸಂಸ್ಥೆಗಳನ್ನು ಉಪಯೋಗ ಪಡ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ರಿಯಲಿ ವೆರಿ ವಂಡರ್ಫುಲ್ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಶಾಲೆಯಲ್ಲಿ ಬಹಳ ಮಹಾನ್ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೂ ನಾವು ನಮ್ಮ ಶಾಲೆಯ ಟೀಚರ್ಸ್ ಆಗಿರ್ಬೋದು, ನಮ್ಮೆಲ್ಲ ಟೀಚರ್ಸ್ಗಳು ತುಂಬ ನೀಟಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ನೀಟಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಯಾವುದೇ ಒಂದು ಸಮವಸ್ತ್ರ ಆಗಿರ್ಬೋದು, ಪ್ರತಿಯೊಂದು ನಾವು ಡಿಸಿಪ್ಲಿನ್ ನಮ್ಮ ಶಾಲೆ ವತಿಯಿಂದ ನಾವು ಮೇಂಟೆನೆನ್ಸ್ ಮಾಡಿಸಿ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮದು ಪ್ಲ್ಯಾನು ಇದೆ. ಹಾಗಾಗಿ ಎಲ್ಲ ನಮ್ಮ ಪೇರೆಂಟ್ಸು ಹಾಗೆ ನಮ್ಮ ಶಾಲೆಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆನ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಾನು ತುಂಬ ಎಜುಕೇಷನ್ ಪ್ಲ್ಯಾನನ್ನು ಇಟ್ಕೊಂಡಿದ್ದೀವಿ. ಇನ್ನೂ ಮಾಡ್ತೀವಿ. ಇನ್ನು ಬಿಲ್ಡಿಂಗ್ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಇನ್ನೂ ಮಕ್ಕಳುಗಳಿಗೆ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ. ಹಾಗಾಗಿ ಇಲ್ಲಿನ ನಮ್ಮ ಅಂದ್ರಳ್ಳಿ ಗ್ರಾಮದವರು ಖಂಡಿತ ಎಲ್ಲ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.